ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ 45 ಇದೇ ಡಿಸೆಂಬರ್ 25ಕ್ಕೆ ತುಂಬ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. 45 ಅಂತ ಬಂದಾಗ ಯಾವತ್ತು ಅನ್ಸೋದು ಇದು ನಮ್ಮ ಸಿನಿಮಾ, ಈ ಸಿನಿಮಾ ಗೆಲ್ಲಬೇಕು, ವಿಭಿನ್ನ ಮತ್ತು ವಿಶೇಷ ಪ್ರಯತ್ನ 45 ಸಿನಿಮಾದಲ್ಲಿ ಇರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ನೋಡಿದು ಪ್ರತಿಯೊಬ್ಬರು ಕೂಡ ಅಬ್ಬಬ್ಬಬ್ಬಬ್ಬ ಏನಿದು ಅಂತ ಹೇಳಿ ಎಲ್ಲರೂ ಕೂಡ ಟೆನ್ಷನ್ ಮಾಡಿಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಅರ್ಜುನ್ ಜನ್ಯ ಅವರು ಸಂಗೀತ ಕ್ಷೇತ್ರದಲ್ಲಿ ಮ್ಯಾಜಿಕನ್ನೇ ಮಾಡಿಬಿಟ್ಟಿದ್ದಾರೆ. ಸಾಕಷ್ಟು ಹಿಸ್ಟ್ರಿಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮೊದಲ ಪ್ರಯತ್ನ ನಿರ್ದೇಶಕರಾಗಿ 100% ಇದು ಗೆದ್ದೇ ಗೆಲ್ಲುತ್ತೆ. ಇಡೀ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲುಗಲ್ಲಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಕೆಲವು ತುಣುಕುಗಳು, ಹಾಡುಗಳನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೇನು ರಿಲೀಸ್ಗೆ ದಿನಗಳು ಕೆಲವೇ ಇದ್ದಾವೆ. ಈ ಸಂದರ್ಭದಲ್ಲಿ 45 ಸಿನಿಮಾದಲ್ಲಿ ಏನೇನಿರುತ್ತೆ, ಹೇಗೆ ನಮ್ಮನ್ನು ಈ ಸಿನಿಮಾ ಕಾಡಬಹುದು, ಹೀಗೆ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ನಾನಿವತ್ತು ಬಂದಿದ್ದೀನಿ. ನನಗೆ ಇವತ್ತು ಅರ್ಜುನ್ ಜನ್ಯ ಸರ್ ಸಿಕ್ಕಿದ್ದಾರೆ, ಜೊತೆಗೆ ನಮ್ಮ ಪ್ರೀತಿಯ ರಾಜ್ಬಿ ಶೆಟ್ಟಿ ಸರ್ ಸಿಕ್ಕಿದ್ದಾರೆ. ಅವರಿಬ್ಬರನ್ನು ಕೂಡ ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ. 45 ಸಿನಿಮಾದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಅವರ ಮಾತುಗಳಿಂದ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಅರ್ಜುನ್ ಜನ್ಯ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಿದ್ದೆ ಇಲ್ಲ, ಊಟ ಸರಿಯಾಗಿ ಮಾಡ್ತಾ ಇದ್ದಾರೆ ಸರ್? ಎಸ್, ಇನ್ನು ರಾಜ್ಬಿ ಶೆಟ್ಟಿ ಸರ್ ಅಂತ ಬಂದಾಗ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸುವಂತಹ ಕಲಾವಿದ. ಬರೀ ಕಲಾವಿದ ಅಂತ ಬಂದರೆ ಇಲ್ಲ, ಅವರು ಬರೀ ನಟನೆ ಮಾತ್ರ ಮಾಡಲ್ಲ, ಒಳ್ಳೆಯ ನಿರ್ದೇಶಕರು ಕೂಡ ಹೌದು. ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೂಡ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಎಲ್ಲರೂ ಇವತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀವೇ ಕಾಣಿಸ್ತಾ ಇದ್ದೀರಾ ಸರ್ ಎಲ್ಲ ಕಡೆನೂ. ಹೌದಾ? ಹಾ ಸರ್. ಏನ್ ಮಾಡ್ತಾರೆ? ಆ ಮಗು ಯಾರು ಅಂತ. ಅದು ಮಗು ಎದುರುಗಡೆ ಯಾರೋ, ನೀವು ಎದುರುಗಡೆ ಯಾರೋ ಮಗು ಆಟ ಆಡಿಸ್ತಿದ್ರು. ಓಕೆ. ಅವರು ಕಳ್ಸಕ್ ಟ್ರೈ ಮಾಡ್ತಿದ್ರು. ಈ ಬೌನ್ಸರ್ಸ್ ಎಲ್ಲ ತಡಿದು ಬೇಡ, ಚಿಕ್ಕ ಮಗು, ಮಕ್ಳು ಮತ್ತೆ ನಾಯಿಗಳನ್ನ ನಂಗೆ ರೆಸಿಸ್ಟ್ ಮಾಡಕ್ ಕಷ್ಟ, ಸೊ ಇರ್ಲಿ ಅಂತ ಅದು ಪಾಪ ಕುತ್ಕೊಂಡ್ಬಿಡ್ತು. ಆಮೇಲೆ ಬೌನ್ಸರ್ಸ್ ಕೊಡಿ ಅಂತ ಹಿಂದೆ ಕೊಟ್ರೆ, ಯಾಕಂದ್ರೆ ಆಮೇಲೆ ಎಲ್ಲಾ ಮಕ್ಳು ಬರಕ್ ಅದು ಗೊತ್ತಿಲ್ಲ ನಾನು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರದು ಮಗು ಅಂತ ಕೊಟ್ಟಿದ್ರೆ ನಂದಾಗ್ತಿತ್ತು, ಬಟ್ ಅವ್ರು ಕೊಡ್ಲಿಲ್ಲ. ಸರ್ 45 ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗುತ್ತೆ, ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಹೋಪ್ ನಿಜವಾಗ್ಲೂ ಇದೆ ಸರ್. ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ ಒಂದು ದೊಡ್ಡ ವೇಗದಲ್ಲಿ ಹೋಗ್ತಾ ಇದೆ, ಜನ ಅದನ್ನು ನೋಡ್ತಾ ಇದ್ದಾರೆ, ಒಪ್ಪಿದ್ದಾರೆ ಅಂತ ಅನಿಸ್ತಾ ಇದೆ ಟ್ರೇಲರನ್ನ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಗೆದ್ದು ಬಿಟ್ಟಿದೆ ಟ್ರೇಲರ್. ಇಲ್ಲ, ಮೊದಲನೇದಾಗಿ ಭಾಳ ಒಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದೆ ಮೇಡಮ್. ಒಂದು ಒಳಗಡೆಯಿಂದ ಒಂದು ಸೈಲೆನ್ಸ್ ಇದೆ, ಒಂದು ಸಮಾಧಾನ ಇದೆ. ಯಾಕಂದರೆ ಇಷ್ಟು ದಿನ ಒಂದು ಕ್ಯಾಸಲ್ಲಿದ್ವಿ. ಮೊದಲನೇ ಟೀಸರ್ ಮಾಡಿದಾಗ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆಮೇಲೆ ಆ ಟೀಸರೇ ತುಂಬ ಚೆನ್ನಾಗಿದೆ ಅಂತ ನಮಗೆ ರೆಸ್ಪಾನ್ಸ್ ಬಂದು ವಿ ಆಲ್ ಟ್ರಾವೆಲ್ಡ್, ಎಲ್ಲ ಕಡೆ ಹೋಗಿ ಬಂದ್ವಿ. ಎಲ್ಲ ಕಡೆ ನನಗೊಂದು ಪ್ರೆಷರ್ ಇತ್ತು ಸರ್, ಟೀಸರ್ಗೂ ಮೇಲೆ ಟ್ರೈಲರ್ ಇರಬೇಕು ಅಂತ. ಹಂಗೆ ಹೇಳಿದಾಗ್ಲೇ ಐಡಿಯಾ ಬರ್ತಾಯಿಲ್ಲ ನನಗೆ, ಇದಕ್ಕೂ ಮೇಲೆ ಏನು ಹೆಂಗೆ ಅಂತ. ತುಂಬ ಟೈಮ್ ತೊಗೊಂಡು ಒಂದು 2-3 ಮಾಡ್ತಾ ಒಂದು ದಿನ ನೈಟ್ ಐ ಗಾಟ್ ಫುಲ್ ಫಸ್ಟಿಂದ ಎಂಡ್ವರೆಗೂ ಒಂದು ಐಡಿಯಾ ಬಂತು, ಈ ಥರ ಬರೋಣ, ಈ ಡೈಲಾಗ್ ಇದೆಲ್ಲ ಹಿಂಗೆ ಸೆಟ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ. ನೆಕ್ಸ್ಟ್ ಡೇ ಐ ಡಿಡ್ ದ ಮ್ಯೂಸಿಕ್, ಕಟ್ ಮಾಡಿದ ತಕ್ಷಣ ನನಗೊಂದು ವೈಬ್ ಬಂತು. ಇಮ್ಮಿಡಿಯೇಟಾಗಿ ರಾಜ್ ಸರ್ ಕಳಿಸ್ದೆ ನಾನು. ಬಿಕಾಸ್ ನನಗೆ ತುಂಬ ಒಂದು ಅವರಿದ್ದಾರೆ ಅಂತ ಹೇಳೋದಲ್ಲ, ಯಾವಾಗಲೂ ನನಗೆ ಈ ಫಿಲ್ಮಲ್ಲಿ ಟೆಕ್ನಿಕಲಿ ಆ್ಯಂಡ್ ಒಂದು ಎಜುಕೇಷನ್ ನಿಜವಲ್ಲ. ಬಿಕಾಸ್ ಅವರು ಎಲ್ಲ ಥರನೂ ನೋಡಿದ್ದಾರೆ, ಸಿನಿಮಾಗಳು ರೈಟಿಂಗಲ್ಲಿ ನೋಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೊಂದು ಆಡಿಯನ್ಸಿನ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿದೆ. ನನಗೆ ಅವರಿಂದ ಒಂದು ಸೀಲ್ ಬಂದುಬಿಟ್ರೆ ನನಗೇನೋ ಒಂದು ಸಮಾಧಾನ. ಆ್ಯಂಡ್ ವಿಲ್ ಬಿ ವೆರಿ ಫ್ರ್ಯಾಂಕ್. ಸುಮ್ಮನೆ ನಾನೇನೋ ಕಳಿಸ್ದೆ ಅಂದ್ಬಿಟ್ಟು ಸೂಪರ್ ಆ ಥರ ವ್ಯಕ್ತಿನೇ ಇಲ್ಲ ಸರ್, ತುಂಬ ಕೆಟ್ಟದಾಗಿದೆ ಅಂತಲೇ ಹೇಳ್ಬಿಡ್ತಾರೆ, ಇದು ವರ್ಕ್ ಆಗಲ್ಲ ಸರ್ ಅಂತಲೂ ಹೇಳ್ಬಿಡ್ತಾರೆ. ಸೊ ಒಂದು ಫಸ್ಟ್ ನಾನು ಮಾಡಿ ಕಳಿಸಿದ್ದೆ. ಈ ಸೆಡ್ ಸರ್ ಇನ್ನೂ ಬೆಟರ್ ಆಗಬೇಕು ಸರ್ ಟ್ರೇಲರ್, ಐ ಆಮ್ ನಾಟ್ ಹ್ಯಾಪಿ, ತುಂಬ ಚೆನ್ನಾಗಿ ಆಗ್ಬೋದು ಸರ್, ಇದು ಯು ಡೋಂಟ್ ನೋ, ಇದ್ರಲ್ಲಿ ತುಂಬ ಇದೆ ಸರ್, ಆ ಎನರ್ಜಿ ಏನು ಕೊಟ್ಟರಲ್ಲ ತುಂಬ ಚೆನ್ನಾಗಿ ಆಗ್ಬೋದು ಅಂದರೆ ಏನೋ ಇದೆ, ನಾನು ಮಾಡ್ತಾ ಇಲ್ಲ, ಸೊ ಲೆಟ್ ಮೀ ಸಿ ಅಂದ್ಬಿಟ್ಟು ಐ ಟುಕ್ ಟೈಮ್ ಮಾಡಿ ಕಳಿಸ್ದೆ. ದೆನ್ ಹಿ ಸೆಡ್ ಸೂಪರ್ ಆಗಿದೆ ಸರ್, ಲಾಕ್ ಮಾಡಿ ಅಂತ.
ಈ ಸಿನಿಮಾದ್ದು ಮೊನ್ನೆ ಅಷ್ಟೇ ನಿಮ್ಮ ಪ್ರೊಡ್ಯೂಸರನ್ನು ಮಾತನಾಡಿಸ್ತಿದ್ದೆ ಸರ್, ಅವರು ಕೂಡ ಅದೇ ಹೇಳಿದ್ದು. ಅವರು ಅಂತ ನಮಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ರೀತಿ ಪ್ರೊಡ್ಯೂಸರ್ ಥರ. ಈ ಸಿನಿಮಾಗೆ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಆಗಾಗ ಫೋನ್ ಮಾಡ್ತಾರೆ, ಏನಾಗ್ತಾ ಇದೆ ಸರ್, ಬಿಸ್ನೆಸ್ ಆಯ್ತಾ ಸರ್, ಯಾವ ಹಂತದಲ್ಲಿದೆ, ನನ್ನ ಹೆಲ್ಪ್ ಏನು ಬೇಕು ಸರ್, ಸದಾ ಕೇಳಿ ಅನ್ನೋ ರೀತಿ ನಿರಂತರವಾಗಿ ಅವ್ರು ಕಾಲ್ ಮಾಡಿಕೊಂಡು ಕೇಳ್ತಾ ಇದ್ರಿ ಅನ್ನೋದನ್ನು ಅವ್ರು ತುಂಬ ಖುಷಿಯಿಂದ ಹೇಳ್ತಾ ಇದ್ರು ಸರ್. ಇದೆಲ್ಲ ಹೆಂಗಾಗಿದೆ ಅಂದರೆ, ಈಗ ನಾವು ಕೆಲವ್ರು ನಟರನ್ನ ನೋಡಿದ್ರೆ ಸಿನಿಮಾ ದುಡ್ಡು ಕೊಡ್ತಾರೆ ಮಾಡಿದ್ವಾ ಹೋದ್ವಾ ಅನ್ನೋ ಥರ ಇರುತ್ತೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬ ಸ್ಟಾರು ಕೂಡ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡೋದಾಗಿರ್ಬೋದು, ಅರ್ಜುನ್ ಸರ್ ಹತ್ರ ವಿಚಾರಿಸೋದಾಗಿರ್ಬೋದು, ಇದು ನೋಡಿದ್ರೆ ನಮ್ಗೊಂಥರ ಖುಷಿ ಅಂತ ಅನ್ಸುತ್ತೆ ಸರ್. ಟ್ರೈಲರ್ ಏನಂದ್ರೆ ಅರ್ಜುನ್ ಸರ್ದ ಐಡಿಯಾ ಏನಿತ್ತು, ಅವ್ರದ್ದು ಸ್ಟೋರಿ ಬಿಟ್ಕೊಡದೆ ವಿಜುವಲ್ ಎಷ್ಟು ಗ್ರ್ಯಾಂಡಿಯರ್ ಇದೆ ಅಂತ ತೋರಿಸ್ಬೇಕು ಅಂತ. ಈಗಲೂ ಕೂಡ ಕೆಲವರಿಗೆ ಟ್ರೈಲರ್ ನೋಡಿದಾಗ ಗ್ರ್ಯಾಂಡ್ ಇದೆ, ಕತೆ ಇಲ್ಲಿದೆ, ಕತೆ ಸಿನಿಮಾದಲ್ಲಿದೆ. ಕತೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿದೆ. ಹಾಗಾಗಿ ಅದನ್ನ ಬಿಟ್ಟು ಕೊಡದೆ ಟ್ರೈಲರ್ ಮಾಡ್ಬೇಕು. ಅಂಡ್ ಅವ್ರಿಗೆ ಏನಿತ್ತು, ಒಂದು ಮ್ಯೂಸಿಕಲ್ ಕಟ್ ಆಗ್ಬೇಕು. ನೋಡಿದಾಗ ಶಿವಣ್ಣನ್ ಯಾವತ್ತೂ ಈ ತರ ನೋಡಿಲ್ಲ ಅನ್ಸ್ಬೇಕು, ಉಪೇಂದ್ರ ಸರ್ನ ಯಾವತ್ತೂ ಈ ತರ ನೋಡಿಲ್ಲ ಅನ್ಸ್ಬೇಕು, ಈ ಗ್ರ್ಯಾಂಡಿಯೋರ್ನ ಇಷ್ಟು ಚೆನ್ನಾಗಿ ಯಾರು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಅನ್ಸ್ಬೇಕು. ಬಟ್ ಕತೆ ಬಿಟ್ಕೊಡ್ಬಾರ್ದು. ಆ ಒಂದು ರೆಸ್ಟ್ರಿಕ್ಷನ್ ಒಳಗಡೆ ಕಟ್ ಮಾಡಿರುವಂತ ಟ್ರೈಲರ್ ಇದು. ಬಟ್ ಕತೆ ಬಿಟ್ಕೊಡ್ಬೇಕು ಅಂತ ಅವ್ರೇನಾದ್ರು ಅನ್ಕೊಂಡಿದ್ರೆ ಇನ್ನೊಂಥರ ಕಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ಆ ರೆಸ್ಟ್ರಿಕ್ಷನ್ ಅಲ್ಲೂ ಕೂಡ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸಿನಿಮಾ ಇನ್ನೂ ಬೆಟರ್ ಇದೆ ಅನ್ನೋದು ನನ್ನ ನಂಬಿಕೆ. ಸಿನಿಮಾ ಇನ್ನೂ ಚೆನ್ನಾಗಿದೆ ಅನ್ನೋದು ನನ್ನ ನಂಬಿಕೆ. ಕತೆ ಇನ್ನೂ ಬೆಟರ್ ಆಗಿದೆ ಅನ್ನೋದು ನನ್ನ ನಂಬಿಕೆ. ಅಂಡ್ ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ನಾನ್ ಯಾಕೆ ಇದೆಲ್ಲ ಕೆಲಸಗಳನ್ನ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ನನ್ ಸ್ವಾರ್ಥ ಇದೆ. ಆ ಸ್ವಾರ್ಥ ಏನಂತ ಹೇಳಿದ್ರೆ, ನನಗೆ ಕಲಿಕೆ ಇದೆಲ್ಲ. ನಾನು ಯಾವತ್ತೂ ಕೂಡ ಇಂಥ ದೊಡ್ಡ ಸಿನಿಮಾಗಳಲ್ಲಿ ಇನ್ವಾಲ್ವ್ ಆಗಿಲ್ಲ. ಹಾಗಾಗಿ ಏನಾಗ್ತಿದೆ, ಏನ್ ಮಾಡ್ತಿದ್ದೀರಾ, ಎಲ್ಲಿದೆ ಸಿನಿಮಾ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾ, ನಾನೇನಾದ್ರೂ ಮಾಡ್ಬೋದಾ, ಇದನ್ನ ಕೇಳಿದ್ರೆ ನನಗ್ ಗೊತ್ತು ಒಬ್ಬ ನಿರ್ದೇಶಕರಿಗೆ ಎಷ್ಟೆಲ್ಲ ಪ್ರೆಷರ್ ಇರುತ್ತೆ ಅಂತ. ಫಾರ್ಚುನೇಟ್ಲಿ ನನ್ನ ತಲೆಯಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಹಳ ಕಮ್ಮಿ ನಾನ್ ಪ್ರೆಷರ್ ತಗೊಳ್ಳೋದು. ಬಟ್ ನನಗ್ ಗೊತ್ತು ಅಂದ್ರೆ, ನನ್ ಸುತ್ತಮುತ್ತ ಅಷ್ಟು ಜನ ಒಂದ್ 12 ವರ್ಷದಿಂದ ಇದ್ದಾರೆ. ಈ ಸಿನಿಮಾದಲ್ಲಿ ನೋಡಿದ್ರೆ ಇಂಥ ಸ್ಕೇಲ್ ಅನ್ನು ಕೂಡ ಅಚೀವ್ ಮಾಡಕ್ ಓಡಾಡ್ತಿರೋದು 3 ಜನ. ಪ್ರೊಡ್ಯೂಸರ್ ಅರ್ಜುನ್ ಸರ್, ಜೊತೆಗೆ ಅವರ ಅಸೋಸಿಯೇಟ್ ಆಗಿರುವಂತ ಜಂಬೆ, ಜೊತೆಗೆ ಸುರೇಶ್ ಅವರು ಇದ್ದಾರೆ. ಬಟ್ ಆದ್ರೆ ಕ್ರಿಯೇಟಿವ್ಲಿ ಎಲ್ರು ಕೆಲಸ ಮಾಡಕ್ಕಾಗಲ್ಲ. ಆಗ ನಾವು ಮತ್ತೆ ಇನ್ನೊಂದ್ ಏನಂದ್ರೆ, ಕನ್ನಡದಲ್ಲಿ ನಮ್ಗೆ 150 ರೂಪಾಯಿ ಹರಿದು ಬಟ್ ಪ್ರೇಕ್ಷಕ ಟಿಕೆಟ್ ತಗೋತಾ ಇದ್ದಾನೆ ಅಂದ್ರೆ ನಾವು ಅವ್ರಿಗೆ ಬದ್ಧವರಾಗಿರ್ಬೇಕು. ನಾನ್ ನಟನಾಗಿದ್ದೀನ, ನಿರ್ದೇಶಕನಾಗಿದ್ದೀನ, ಪ್ರೊಡ್ಯೂಸರ್ ಆಗಿದ್ದೀನ, ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಏನೆಲ್ಲ ಸರ್ವಿಸ್ ಗಳನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು. ಆಮೇಲೆ ನಾವು ಇಷ್ಟು ಮಾಡಕ್ಕಾಯ್ತು, ಈಗ ನೋಡಿ ನೀವು ಜಡ್ಜ್ ಮಾಡಿ ಅಂತ ಅವ್ರ ಮುಂದೆ ಇಡಬೇಕು. ಐ ಥಿಂಕ್ ಆ ಲೆಕ್ಕದಲ್ಲಿ 45 ನಮಗೆ ಕಂಪ್ಲೀಟ್ ಸಿನಿಮಾ. ನಮಗೆಷ್ಟು ಸಾಧ್ಯನೋ, ಮನುಷ್ಯ ಮಾತ್ರರಾಗಿ ನಮಗೆಷ್ಟು ಸಾಧ್ಯನೋ ಅಷ್ಟು ನಾವು ವರ್ಕ್ ಮಾಡಿದೀವಿ. ನಾವು ಅಂದ್ರೆ ನಾನು ಅರ್ಜುನ್ ಸರ್ ಪರವಾಗಿ ಮಾತಾಡ್ತಿರೋದು. ಸೊ ಅರ್ಜುನ್ ಸರ್ ಮಾಡಿದ್ದಾರೆ, ಇದನ್ನ ನಿಮ್ ಮುಂದೆ ಇಡ್ತಾ ಇದ್ದಾರೆ, ಈಗ ನೀವು ಜಡ್ಜ್ ಮಾಡಿ. ಆಗ ನನ್ನ ಒಂದು ಭಾಗ ಆಗಕ್ಕೆ ನಾನು ಇಷ್ಟಪಡ್ತೀನಿ, ನನಗೆ ಖುಷಿ ಇರುತ್ತೆ. ಇದೇ ನನ್ ಥ್ರಿಲ್. ಆಕ್ಟರ್ ಆಗಿ ಒಂದು 45 ದಿವಸ 50 ದಿವಸ ಕೆಲಸ ಮಾಡ್ತೀವಿ ಅಷ್ಟೇ. ಇದು ತುಂಬಾ ಡೈಲಿ ನಾನು ಕೆಲಸ ಅನ್ಕೊಳ್ಳೋದು, ಅಯ್ಯೋ ನಾನೇನೋ ಇವ್ರಿಗೆ ಜಾಸ್ತಿ ಫೋನ್ ಮಾಡ್ತಾ ಇದ್ದೀನಿ, ನಾನು ಮತ್ತೆ ಸರ್ ನಿಮ್ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಕೇಳ್ತೀನಿ ನಾನು. ಸರ್ ತೊಂದರೆ ಏನಾಗ್ತಿಲ್ಲ ಅಲ್ವಾ, ಏನಿಲ್ಲ, ಇದೇನಾಗ್ತಾ ಇದೆ, ಇದೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಯ್ತಾ ಸರ್, ಇದಾಗ ಬಂತ ಅಂತ. ಆಮೇಲೆ ಅವ್ರು ಏನೋ ಕಳಿಸ್ಬೇಕು, ನೋಡಿ ಸರ್ ಇದು ಕರೆಕ್ಟ್ ಆಗಿ ಬಂದಿದ್ಯಾ ನೋಡಿ ಅಂತ. ಆಗ ಅಯ್ಯೋ ಸರ್ ಸೂಪರ್ ಆಗಿದೆ, ನನಗೂ ಒಂದು ಖುಷಿ, ನನಗೂ ಒಂದು ಥ್ರಿಲ್. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಫಿಲ್ಮ್. ಸೂಪರ್ ಸರ್, ಗೆದ್ದಿದೆ ಸರ್ ಟ್ರೈಲರ್. ಜನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ನಾನು ಬರ್ತಾ ಅಷ್ಟು ಕಮೆಂಟ್ ಗಳನ್ನ ಕಣ್ಣಾಡಿಸ್ಕೊಂಡ್ ಬಂದೆ, ಒಳ್ಳೆ ಕಮೆಂಟ್ ಗಳಿದಾವೆ ಸರ್. ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಆ ಖುಷಿಯನ್ನ ಸಂಭ್ರಮದಿಂದ ಹೇಳೋದಾದ್ರೆ ಸರ್, ನನಗೆ ನಾನು ಶಿವಣ್ಣ ಅವರ ದೊಡ್ಡ ಅಭಿಮಾನಿ, ಉಪೇಂದ್ರ ಸರ್ ಅವರ ದೊಡ್ಡ ಅಭಿಮಾನಿ. ಅವರನ್ನ ಈ ತರ ನೋಡ್ಬೇಕು ಅನ್ನೋದು ನಮಗಿದ್ದಂತ ಕನ್ಸು. ಅಂದ್ರೆ ಇವ್ರ ಪರವಾಗೂ ನಾನು ಅಲ್ಲ, ಏನಂದ್ರೆ ಕಾಮನ್ ಇಬ್ಬರಿಗೂ, ನಮ್ಮಿಬ್ಬರಿಗೂ ನಾನು ಹೆಂಗೆ ಶಿವಣ್ಣ ನೋಡ್ತೀನಿ ಅದೇ ರೀತಿ ಅವ್ರು ನೋಡ್ತಾರೆ. ನಾನು ಒಂದು ಮಾತು ಹೇಳಿದ್ರು, ಸರ್ ಈ ಫಿಲ್ಮ್ ಸೈನ್ ಎಲ್ಲ ಮಾಡಾಯ್ತು, ಶೂಟಿಂಗ್ ಬಂದಿದ್ವಿ, ಶಿವಣ್ಣ ಅವ್ರ ವಾಯ್ಸ್ ಕೇಳಿದ್ರೆ ನನಗೆ ಯಾವುದೋ ಥಿಯೇಟರ್ ಕೂತ್ಕೊಂಡು ಆ ಫಿಲ್ಮ್ ನೋಡಿದೀನಿ, ಈ ಫಿಲ್ಮ್ ನೋಡಿದ್ದೀನಿ, ನೆನಪಾಗ್ತಾ ಇದೆ ಅಂತ. ಸೇಮ್ ಫೀಲಿಂಗ್ ನನಗೂ. ಆ್ಯಂಡ್ ಉಪ್ಪಿ ಸರ್ ಬಗ್ಗೆ ಏನು ಫೀಲಿಂಗ್ ಇದೆ, ಸೇಮ್ ಫೀಲಿಂಗ್ ಅವ್ರಿಗೂ. ಸೊ ಇಬ್ಬರು ಒಂದೇ ಬ್ರಿಡ್ಜಲ್ಲಿ ಹೋಗೋದ್ರಿಂದ ಅವ್ರು ಹೇಳೋದನ್ನ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತದೆ. ನೀವು ಪರವಾಗಿ ಅಂತ ಹೇಳಂಗಿಲ್ಲ, ನೀವು ಹೇಳೋದಲ್ಲ ನಾನು ಹೇಳ್ದಂಗೆ. ಒಂದೇ ದೇಹ ಅಲ್ಲ, ಎರಡು ದೇಹ ಒಂದೇ ಜೀವ ಇದ್ದಂಗೆ. ಅಂದ್ರೆ ಅವರಿಬ್ಬರನ್ನ ಈಗ ನಾನು ಈಗ ನೋಡ್ತಾ ಇರ್ಬೇಕಾದ್ರೆ, ನೀವು ಆಕ್ಚುಲಿ ಅವ್ರ ಹಿಂದಗಡೆ ಅವ್ರ ಮುಖ ನೋಡ್ತಾ ಇದ್ದೆ ನಾನು. ಲುಕ್ ಅಟ್ ದಟ್, ಲೈಕ್ ಏನೋ ಒಬ್ಬ ಅಭಿಮಾನಿಯಾಗಿ ನನಗೆ ಅಷ್ಟು ನೋಡಿದ್ರೆ ಸಾಕು. ಈಗ ಈ ಪೋಸ್ಟರ್ ಅಲ್ಲಿ ಇವರಿಬ್ರು ಹೇಗಿದ್ದಾರೆ ಅದನ್ನ ನೋಡಿದ್ರೆ ಸಾಕು. ಇವರನ್ನ ಈ ಗ್ರ್ಯಾಂಡಿಯರಲ್ಲಿ ನಮ್ಮ ಇಂಡಸ್ಟ್ರಿ ಯಾವತ್ತು ನೋಡ್ಬೇಕಿತ್ತು, ಸೆಲೆಬ್ರೇಟ್ ಮಾಡ್ಬೇಕಿತ್ತು. ಆ ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಫ್ಯಾನ್ಸ್ ಗಳಾಗಿ ಅನ್ನೋದು ತುಂಬಾ ಖುಷಿ ವಿಚಾರ. ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಾಂಬಿನೇಷನ್ಗಳು, ಕೊಲಾಬ್ರೇಷನ್ಗಳು ಇಷ್ಟು ಗ್ರ್ಯಾಂಡ್ ಅಲ್ಲಿ ಆದಾಗ
ಆಗ ಇಂಡಸ್ಟ್ರಿಗೆ ಒಂದು ಜೀವ ಬರುತ್ತೆ ಅಂಡ್ ಅವರ ಫ್ಯಾನ್ಸ್ ಗಳಿಗೆ ಮತ್ತೆ ಒಂದು ಚೈತನ್ಯ ಬರುತ್ತೆ. ಖಂಡಿತ ಗುರು ಏನ್ ಗುರು ಇದ್ದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಐ ಥಿಂಕ್ 45 ಹ್ಯಾಸ್ ಆಡೆಡ್ ದಟ್ ಅಂಡ್ ಅದರಿಂದ ಆ ಒಂದು ಅಸಂಖ್ಯಾತ ಅಭಿಮಾನಿಗಳಲ್ಲಿ ನಾನು ಒಬ್ಬನಾಗಿ ನನಗೆ ಖುಷಿ ಇದೆ. ಸೂಪರ್ ಸರ್. ಸರ್ ನಾನು ಇವಾಗ ರೆಡಿಯಾಗಿ ಕೂತಿದ್ದೀನಿ ಸರ್. ಇನ್ನೇನ್ ಕೆಲವೇ ದಿನಗಳಿದಾವೆ ಸರ್. ನಾನು ಇವಾಗ ಇದು ಜರ್ನಲಿಸ್ಟ್ ಅಲ್ಲ, ನಾನು ಪ್ರೇಕ್ಷಕಳು. ನನಗಂತೂ ತುಂಬಾ ಖುಷಿ ಇದೆ 45 ಸಿನಿಮಾ ನೋಡೋದಕ್ಕೆ. ನನ್ಗೆ ಗೊತ್ತಿದೆ ಇದ್ರಲ್ಲಿ ಏನೋ ಫ್ಯಾಂಟಸಿ ಇದೆ, ಥ್ರಿಲ್ಲರ್ ಇದೆ, ಎಲ್ಲವೂ ಇದೆ. ಮಲ್ಟಿ ಸ್ಟಾರರ್ ಸಿನಿಮಾ 3 ಜನನು 3 ತರ ನೋಡ್ಬೋದು ಅಂತ. ಇದನ್ನೆಲ್ಲ ಹೊರತುಪಡಿಸಿ ನಾನು ಹೋಗಿ ಥಿಯೇಟರ್ಗೆ ಅಷ್ಟು ದುಡ್ಡು ಕೊಟ್ಟರು ಅಂದ್ರೆ ಕಷ್ಟಪಟ್ಟು ದುಡಿರೋ ದುಡ್ಡು ಸರ್ ನಂದಿದು. ಹೋಗಿ ನಾನು ಥಿಯೇಟರ್ ಅಲ್ಲಿ ಕಾಸು ಕೊಟ್ಟು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೇಕು ಸರ್. ನಾನು ಎಷ್ಟು ಖುಷಿಯಿಂದ ಹೊರಗೆ ಬರ್ತೀನಿ ಸರ್ ನಿಮ್ಮ ಮೊದಲ ನಿರ್ದೇಶನದ ಈ 45 ಸಿನಿಮಾ ನೋಡಿ. ನೀವು ಮನಸ್ಫೂರ್ತಿಯಾಗಿ ಒಂದು ಹೊಸ ವಿಷಯ ನೋಡಿದೆ ಅಂತ ಖುಷಿ ಪಡ್ತೀರಾ. ಎರಡನೇದು ಒಂದು ಹೊಸ ಜಗತ್ತಿಗೆ ಹೋಗ್ತೀರಾ ಮೇಡಮ್. ಯು ಆರ್ ನಾಟ್ ಗೋಯಿಂಗ್ ಟು ಅ ಫಿಲ್ಮ್. 45 ಒಂದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಅಲ್ಲ. ನೀವು ಒಳಗಡೆ ಹೋಗಿದ್ದರೆ ನಿಮ್ಗೆ ಒಂದು ವರ್ಲ್ಡ್ ಓಪನ್ ಆಗುತ್ತೆ. ಎವ್ರಿಥಿಂಗ್ ಈಸ್ ನ್ಯೂ. ಯು ವಿಲ್ ಬಿ ಕನೆಕ್ಟಿಂಗ್ ಟು ಸೋ ಮೆನಿ ಥಿಂಗ್ಸ್. ಎಲ್ಲ ನೋಡ್ಬಿಟ್ಟು ನೀವು ಬಂದಾಗ ಯು ವಿಲ್ ಫೀಲ್ ದಟ್ ಐ ಸಾ ಸಮಥಿಂಗ್ ವೆರಿ ನ್ಯೂ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ವಿಜುವಲಿ, ಸ್ಟೋರಿ ನರೇಷನ್ ಆಲ್ಸೋ ಇಟ್ ವಾಸ್ ಸಮಥಿಂಗ್ ನ್ಯೂ. ದ ವೇ ಇಟ್ ಈಸ್ ಕನ್ವೇಡ್ ಎವ್ರಿಥಿಂಗ್ ಈಸ್ ನ್ಯೂ ಅನ್ನೋದು ನನ್ನ ಒಂದು ಪರ್ಸ್ನಲ್ ಇದು. ಆ್ಯಂಡ್ ಡೆಫಿನೆಟ್ಲಿ ನಾನು ಪ್ರತಿ ಸತಿ ನೋಡಿದಾಗಲೂ ಇವನ್ ಐ ಫೀಲ್ ಎಲ್ಲ ವಿಷಯ ಹೊಸದಾಗಿದೆ. ದೇ ಇಸ್ ನಥಿಂಗ್ ರಿಪೀಟೆಡ್. ಏನು ಈ ಫಿಲ್ಮಲ್ಲಿ ಅದಾಗ ತಾನಾಗಿಲ್ಲ. ಆ ವಿಷಯಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು ಅಂದ್ರೆ ಇದರಲ್ಲಿ 3 ಲೇಯರ್ ಇದೆ. ಒಂದು ರಿಯಲಿಸ್ಟಿಕ್, ಅದ್ರ ಜೊತೆಗೆ ಸಿನಿಮ್ಯಾಟಿಕ್, ನಾವು ಮಾಸ್ ಅಂತ ಏನ್ ಕರಿತೀವಿ. ಇನ್ನೊಂದು ನಾವು ಫ್ಯಾಂಟಸಿ ಅಂತ ಏನ್ ಕರಿತೀವಿ. ಆದ್ರೆ ಈ 3 ಕೂಡ ಬ್ಲೆಂಡ್ ಯಾವ ರೀತಿ ಆಗಿದೆ ಅಂದ್ರೆ ಆ 3 ನಟರಲ್ಲೂ ಕೂಡ ಆ ಒಂದು ಶೇಡ್ಗಳು ಪಾಸ್ ಆಗುತ್ತೆ. ಒಬ್ಬೊಬ್ಬ ಒಂದೊಂದನ್ನ ಸ್ಟ್ರಾಂಗ್ ಬೇಸ್ ಆಗಿ ಹೋಲ್ಡ್ ಮಾಡ್ಕೊಂಡಿರ್ತಾನೆ. ಅಂಡ್ ಅದರ ಜೊತೆಗೆ ಕೊನೆಯದಾಗಿ ಇದು ಕಲ್ಮಿನೇಟ್ ಆಗೋ ರೀತಿ ಇದೆಯಲ್ವಾ, ಇದು ಬಹಳ ಖುಷಿ ಅನ್ಸುತ್ತೆ. ಅಂಡ್ ಅದರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲೂ ಆ ಸೀಮ್ಲೆಸ್ನೆಸ್ ಎಲ್ಲೂ ಕೂಡ ಒಂದು ಬ್ರೇಕ್ ಇಲ್ಲ. ಅದನ್ನ ಇಷ್ಟು ಚೆನ್ನಾಗಿ ನಾನು ಯಾವತ್ತು ಫಸ್ಟ್ಗೆ ಇದಾಗ ಇದು ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ರಲ್ವಾ, ನಾವು ತುಂಬಾ ಹಿಟ್ ಮಾಡಿರುವಂತ ಸಿನಿಮಾಗಳು. ಆವಾಗ ಏನಾದ್ರು ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿದ್ರೆ ಯಾವ ತರ ಡೈರೆಕ್ಟ್ ಮಾಡ್ತಿದ್ರು, ಆ ತರದ ಸಿನಿಮಾ 45 ಅಂತ. ಇಟ್ ಇಸ್ ನಾಟ್ ಅನದರ್ ಫಿಲ್ಮ್, ಇಟ್ಸ್ ಅ ಡಿಫರೆಂಟ್ ಫಿಲ್ಮ್. ಹಾಗಾಗಿ ನಾನು ಯಾವತ್ತೂ ಭಾವಿಸೋದೇನಂದ್ರೆ ನಮ್ಮ ಪ್ರೇಕ್ಷಕರು ಯಾವಾಗೆಲ್ಲ ಹೊಸತಿತ್ತೋ ಒಪ್ಕೊಂಡಿದ್ದಾರೆ. ಏ ಸಿನಿಮಾ ಡಿಸ್ಟ್ರಿಬ್ಯೂಟರ್ ತೋರಿಸಿದಾಗ ಏನ್ ಹೇಳಿದ್ರೋ ಗೊತ್ತಿಲ್ಲ, ಅವ್ರಿಗೆ ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ, ಬಟ್ ಜನಗಳಿಗೆ ಅರ್ಥ ಆಯ್ತು. ಉಪೇಂದ್ರ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಗಳಿಗೆ ತೋರಿಸಿದಾಗ ಏನ್ ಅನ್ಸ್ತೋ ಗೊತ್ತಿಲ್ಲ, ಬಟ್ ಜನಗಳಿಗೆ ಅರ್ಥ ಆಯ್ತು. ಐ ಥಿಂಕ್ 45 ಕೂಡ 45 ಕೂಡ ಜನಗಳಿಗೆ ಹತ್ರ ಆಗುತ್ತೆ, ಯಾಕಂದ್ರೆ ನಮಗ್ ಹತ್ರ ಆಗಿದೆ ಮಾಡ್ಬೇಕಾದ್ರೆ ಅಂತ ನಾ ಭಾವಿಸ್ತೇನೆ. ಸೂಪರ್ ಸರ್. ಸರ್ 3 ಸ್ಟಾರ್ಗಳು, ಒಂದ್ ಕಡೆ ಶಿವಣ್ಣ, ಒಂದ್ ಕಡೆ ಉಪ್ಪಿ ಸರ್, ಒಂದ್ ಕಡೆ ನಮ್ಮ ರಾಜ್ವಿ ಶೆಟ್ಟಿ ಸರ್, 3 ಜನನ್ನು ಹೆಂಗ್ ಹ್ಯಾಂಡ್ಲ್ ಮಾಡಿದ್ರೆ 100% ಅವ್ರು ತುಂಬಾ ಸರಳವಾಗಿರ್ತಾರೆ ನನ್ಗೆ ಗೊತ್ತಿದೆ. ಆದ್ರೂ ಕೂಡ 3ರನ್ನ ಹ್ಯಾಂಡ್ಲ್ ಮಾಡ್ಕೊಂಡು, ಅಷ್ಟು ಕಲಾವಿದರನ್ನ ಹ್ಯಾಂಡ್ಲ್ ಮಾಡ್ಕೊಂಡು ಸೆಟ್ ಅಲ್ಲಿ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಏನ್ 45 ಅಂತ ಬಂದಾಗ ನಿಮ್ಗೆ ಇಡೀ ಜರ್ನಿನೇ ನೆನಪಲ್ಲಿ ಉಳಿಯುತ್ತೆ. ಅದ್ರಲ್ಲಿ ಯಾರು ಒಳ್ಳೆ ಅಂಶ ನೆನಪಲ್ಲಿ ಉಳಿಯುತ್ತೆ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇಲ್ಲಿ ನಿಜವಾಗ್ಲೂ ನನ್ಗೆ ಈಗಲೂ ಪ್ರತಿ ಸತಿ ವೆನ್ ಐ ಸಿ ಈ ಥರ ಈ ಪೋಸ್ಟರಿಂಗ್ ನೋಡ್ತಿದ್ರೆ ಇವ್ರ ಜೊತೆ ಕೆಲಸ ಮಾಡೋದು, ಇವ್ರಿಗೆ ಡೈರೆಕ್ಟ್ ಮಾಡಿ 45 ಅಂತ ಸಿನಿಮಾ ರೆಡಿ ಇದೆಯಾ ಇದೆ ಅನ್ಸುತ್ತೆ ಮೇಡಮ್. ನಾನು ನಿಜವಾಗ್ಲೂ ಈಗಲೂ ಅನ್ಸೋದು ಈ ಫಿಲ್ಮ್ ನಾನು ಮಾಡಿಲ್ಲ, ಈ ಫಿಲ್ಮ್ ಆಗಬೇಕಿತ್ತು, ಈ ಸ್ಟೋರಿ ನನ್ನ ಮೂಲಕ ಇದು ಟ್ರಾನ್ಸ್ಫರ್ ಆಗಬೇಕಿತ್ತು, ಯಾವುದೋ ಒಂದು ಡಿವೈನ್ ಶಕ್ತಿ ನನ್ನ ಮೂಲಕ ಇದನ್ನು ಹುಟ್ಟಿಸಿ ಇವರೆಲ್ಲರೂ ಏನಕ್ಕೆ ಬಂದಿದ್ದಾರೆ ಈ ಸಿನಿಮಾಗೆ ಅಂದರೆ ಕತೆ ಚೆನ್ನಾಗಿದೆ ಆ್ಯಂಡ್ ಹಾನೆಸ್ಟಾಗಿ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ, ಇವರು ಚೆನ್ನಾಗಿ ಹಾನೆಸ್ಟಿಂದ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ 3 ಜನ ಸೇರಿದ್ದಾರೆ. ಇದೆಲ್ಲ ಸೇರಿ ತಾನಾಗಿ ಆಗ್ಬಿಟ್ಟಿದೆ. ಈ ದಿನ ನೀವು ಹೇಳಿದ್ದು ನನ್ನ ತಲೆಯಲ್ಲಿದ್ದರೆ ಈ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ನೀವೇನಾದರೂ ಅಯ್ಯೋ ಇವ್ರಿಗೆ ಹೆಂಗೆ ಮಾಡ್ತೀವಿ ಅನ್ನೋದೇನೋ 1% ಇದ್ದಿದ್ರು ಐ ಕುಡ್ ಹ್ಯಾವ್ ಡೈವರ್ಟೆಡ್. ನನಗೆ ಗೊತ್ತಿಲ್ಲ, ಎಲ್ಲ ತಾನಾಗಿ ಇಲ್ಲವರೆಗೂ ಆ ಟ್ರೇಲರ್ವರೆಗೂ ಹೌ ಡಿಡ್ ಐ ಕಟ್, ಹೌ ಡಿಡ್ ಐ ಡೂ ದ ಮ್ಯೂಸಿಕ್, ಹೌ ಡಿಡ್ ಐ ಗೆಟ್ ದಿಸ್ ಐಡಿಯಾ. ಇವತ್ತು ಬೆಳಗ್ಗೆ ಶಿವಣ್ಣ ಹೇಳ್ತಿದ್ರು, ಅರ್ಜುನ್ ಇದೇನು ಗೊತ್ತಾ, ದಿಸ್ ಐಡಿಯಾಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾನು ಇವಾಗಲೂ ಹೇಳ್ತೀನಿ, ನಿನಗೆ ಹೆಂಗೆ ಬಂತು ನಿನಗೆ ಗೊತ್ತಿಲ್ಲ, ನೋ ಬಡಿ ಕ್ಯಾನ್ ಡೂ ದಿಸ್, ಅದು ನಿನಗೆ ತಾನು ಬಂದ್ರೆ. ಇದು ಶಿವಣ್ಣನೇ ಅವ್ರಿಗೆ ತೋರಿಸ್ತೀರಾ, ಯಾಕೆ ನೀನೇ ಮಾಡಬಾರ್ದು ನಿರ್ದೇಶಕರು ಅಂತ ನಿಮಗೆ ಮಾಡಿಸಿರೋದು. ಶಿವನ ಆಶೀರ್ವಾದದ ಮೂಲಕ ಶಿವನೇ ಹೇಳ್ಸ್ದಂಗ ಆಯ್ತಲ್ಲ ಸರ್ ನಿಮ್ಗೆ. ಏನೋ ಒಂದು ಇಂಟ್ಯೂಷನ್ ಇದೆ ಮೇಡಮ್, ಇದು ನಿಜವಾಗ್ಲೂ ನಾನು ಮಾಡಿದ್ದಲ್ಲ ಇದು. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಾನು ತುಂಬಾ ಏನೋ ದೈನ್ಯ ಅಂತ ಹೇಳ್ಕೊಳಕ್ಕಲ್ಲ, ಇದೇ ಸತ್ಯ. ಇದು ಮೀರಿ ನನ್ನ ಹತ್ರ ಆನ್ಸರ್ ಇಲ್ಲ, ಬಿಕಾಸ್ ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಆಗಿ ಕೆಲಸ ಮಾಡಿಲ್ಲ ಅಂಡ್ ಯಾವತ್ತೂ ಡೈರೆಕ್ಟರ್ ಆಗಬೇಕು ಅಂತ ಮನ್ಸಲ್ಲಿ ಯೋಚನೆ ಮಾಡಿಲ್ಲ. ಆ ಪ್ಯಾಷನೇ ಇರಲಿಲ್ಲ ನನಗೆ ಶಾರ್ಟ್ ರೈಟಿಂಗ್ ತೆಗಿಬೇಕು ಅಂತ. ಅಲ್ಲ, ಶಿವಣ್ಣನ ನಾವು ಆ ನರ್ತಕಿ ರೂಪದಲ್ಲಿ ಅದು ಇವತ್ತು ತುಂಬಾ ಸೌಂಡ್ ಆಗ್ತಿದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅಯ್ಯೋ, ನಾನು ಸಾರ್ಗೂ ಹೇಳಿದ್ದೀನಿ ಅನ್ಸುತ್ತೆ ದಟ್ ಒನ್ ಸೀನ್ ಸರ್. ನನಗೆ ಇವಾಗ ನಾನು ಎಷ್ಟೋ ಸತಿ ರಾತ್ರಿ 3 ಗಂಟೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ಸರ್. ಯಾಕೆ ಹತ್ತಿದ್ದೀನಿ ನನಗೆ ಗೊತ್ತಿಲ್ಲ. ಒಂದು ಸೀನ್
ಒಂದಿನ ಶಿವಣ್ಣ ಅವ್ರಿಗೆ ಅದು ಎಲ್ಲರಿಗೂ ಗೊತ್ತು ಕ್ಯಾನ್ಸರ್ ಇತ್ತು, ಅದೆಲ್ಲ ಆಯಿತು. ಆ ಕ್ಯಾನ್ಸರಲ್ಲೂ ಒಂದು ಕಡೆ ಮೇಡಮ್ ತುಂಬ ಕೆಲಸ ಮಾಡಿದ್ದಾರೆ 2 ಡೇಸು. ಒಂದಿನ ಈವ್ನಿಂಗು ಈ ವೇಷ ಹಾಕಬೇಕು. ಫಸ್ಟ್ ಆಫ್ ಆಲ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಸರ್, ನಿಮ್ಗೆ ಗೊತ್ತಿರುತ್ತೆ. ಬಂದು ನನ್ನ ಹತ್ರ ಹೇಳಿದ್ರು ಒಂದು ಭಯ ಆಗ್ತಿದೆ ಸರ್. ಎಷ್ಟು ದೊಡ್ಡ ಸೂಪರ್ ಸ್ಟಾರ್ಗೆ ಹೋಗ್ಬಿಟ್ಟು ಒಂದು ಹೆಣ್ಣು ವೇಷ ಹಾಕು ಅನ್ನೋಕ್ಕೆ ಮೀಟರ್ ಬೇಕು ಹಾಕಿ ಸರ್ ಅನ್ನೋಕ್ಕೆ. ಅದು ಹೇಳ್ಬಿಟ್ಟು ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಬಿಟ್ರು ಅವ್ರು ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂತಾರೆ. ನಂಗೆ ಹೋಗೋಕ್ಕೆ ಭಯ. ಕ್ಯಾರವನ್ ಒಳಗಡೆ ಗೀತಕ್ಕನೂ ಕೂತಿದ್ದಾರೆ. ಹೆಂಗೆ ಏನು, ಬಿಕಾಸ್ ಟು ಬಿ ಫ್ರ್ಯಾಂಕ್ 60+ ಅವರು, ಓಕೆನಾ. ಅಲ್ಲಿ ಹೋಗಿ ನಾನು ಹೋದ್ರೆ ನನ್ನನ್ನು ಅವ್ರು ಸಮಾಧಾನ ಮಾಡ್ತಾರೆ. ಅರ್ಜುನ್ ನೀನು ನಾನು ಹುಡುಗಿ ಥರ ನೋಡಿಲ್ಲಲ್ಲ, ಹೆಂಗಿರುತ್ತೆ ಗೊತ್ತಾ ನೋಡು ಅಂತ ಹಿಂಗೆಲ್ಲ ಅಂತ ಇದ್ದಾರೆ. ನಾನು ಈಗ ನೋಡ್ತಾ ಇದ್ದೀನಿ, ಓಕೆನಾ ಅಣ್ಣಗೆ ಓಕೆನಾ ಅಥವಾ ಅಕ್ಕ ಏನೋ ಅನ್ಕೊಳ್ತಾ ಇದಾರ ಹಂಗೆ ಅನ್ಕೊಂಡು ಐ ಜಸ್ಟ್ ಕೇಮ್ ಔಟ್. ಬಂದ್ಬಿಟ್ಟು ಬೇರೆ ಶಾರ್ಟ್ ಇಟ್ಟರೆ ಮನುಷ್ಯ ನಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಅಲ್ಲಿಂದ ಅಕ್ಕ ಕೈ ಹಿಡ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ, ಒಂದು ಸೀರೆ ಉಟ್ಕೊಂಡು 250 ಜನರ ಮುಂದೆ ಒಬ್ಬ ಸೂಪರ್ ಸ್ಟಾರ್ ಹಿಂಗೆ ನಡ್ಕೊಂಡ್ಬಂದ್ರು ಮೇಡಮ್. ಆ ಶಾರ್ಟ್ ನೋಡ್ಬಿಟ್ಟು ನನಗೆ ಇವಾಗಲೂ ಒಂಥರ ಮೈ ಜುಮ್ಮ. ಅವ್ರಿಗೆ ಮೊದಲೇ ಹೇಳಿದ್ರೆ ಸರ್ ಈ ತರ ಪಾತ್ರ ಇರುತ್ತೆ ಸರ್, ಪಾತ್ರ ಇರುತ್ತೆ ಅಂತ ಹೇಳಿದ್ವಿ. ಆ ಮೊಮೆಂಟಿಗೆ ಬರ್ಬೇಕಾದ್ರೆ ಸ್ವಲ್ಪ ಏನಾದ್ರು ಅನ್ಕಂಫರ್ಟೇಬಲ್ ಆದ್ರೆ ಏನಾದ್ರು ಒಂದು ಮಾತು ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಜೊತೆಗೆ ಅದು ಅವರು ಬಹಳ ನೋವಲ್ಲಿದ್ದಂತ ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಬಿಕ್ಕಿ ಬಿಕ್ಕಿ ಹತ್ತಿದ್ದಿದೆ ಅಂತಲ್ಲ ಸರ್, ಶಿವಣ್ಣನೇ ಹೇಳಿದ್ದಾರೆ ಅದನ್ನ. ಅವ್ರು ಹೇಳುವಾಗ ಇವತ್ತಿಗೂ ಭಾವುಕ, ನನ್ನ ಹತ್ರನೇ ಹೇಳ್ಕೊಂಡೆ ಅವತ್ತು ಒಂದಿನ ಇಂಟರ್ವ್ಯೂಲಿ ಭಾವುಕರಾಗ್ಬಿಟ್ರು ಅವರು. ನನ್ಗೆ ಹಿಂಗ್ ಹುಷಾರಿಲ್ಲ ಅಂದಾಗ ನನ್ನ ಮಗನ್ ತರ ಕಣ್ಣಲ್ಲಿ ನೀರು ಹಾಕೊಂಡು ಆ ಕ್ಷಣ ಹೆಂಗಿತ್ತು ಸರ್ ಅವ್ರಿಗೆ ಹುಷಾರಿಲ್ಲ ಅಂದಾಗ? ಹಿಂಗ್ ಟೆರಿಫಿಕ್ ಸರ್ ಅದು. ನನಗೇನೋ ಒಂದು ಸರ್ ಅಕ್ಕ ವಾಯ್ಸಲ್ಲೇ ಗೊತ್ತಾಯ್ತು ನನಗೆ ಸಮಥಿಂಗ್ ಇಸ್ ಟೆರಿಬಲಿ ರಾಂಗ್ ಅಂತ. ವೆರಿ ಲೋ ವಾಯ್ಸು. ನಾನು ಗಾಡಿನಲ್ಲಿ ಹೋಗೋದ್ರೆ ಯಾವುದೋ ಟ್ರಾನ್ಸಲ್ಲಿ ಹೋದೆ ನಾನು, ಅದು ಶೆರಟಾನ್ಗೆ ಹೋದರೆ ಒಂದೊಂದು ಲಿಫ್ಟ್ ಹತ್ಬೇಕಾದ್ರೆ ನಂಗೆ ಎದೆ ಹೊಡ್ಕೊತಾ ಇದೆ. ಸೋ ಮೆನಿ ಥಿಂಗ್ಸ್ ಆರ್ ರನ್ನಿಂಗ್ ಯಾಕಂದ್ರೆ ಬಿಕಾಸ್ ಕ್ಲೈಮ್ಯಾಕ್ಸ್ 30 ಡೇಸ್ ಶೂಟ್ ಬೇರೆ ನಡೀತಾ ಇದೆ. ತುಂಬಾ ಕಷ್ಟ ಶೂಟ್ ಆ್ಯಂಡ್ ಹ್ಯೂಜ್ ಇನ್ವೆಸ್ಟ್ಮೆಂಟು, ಎಲ್ಲ ಪ್ಲಾನಿಂಗ್ ಆಗೋಗಿದೆ. ಏನಾಗ್ತದೆ ಏನನ್ನೋದೇ ಗೊತ್ತಿಲ್ಲ ನನಗೆ. ಬಟ್ ಸಮಥಿಂಗ್ ಇಸ್ ರಾಂಗ್. ಡೂಪ್ ಹಾಕ್ಬೇಡಿ, ಡೂಪ್ ಮಾಡಿ ಅಂದ್ರೆ ನಾವು ಒಪ್ಕೊಳ್ಳಿಲ್ಲ ನಾನು ಮಾಡ್ತೇನೆ. ಒಳಗಡೆ ಡೋರ್ ತೆಗೆದ್ರೆ ಸರ್ ಶೆರಟಾನ್ ಒಂದು ದೊಡ್ಡ ಗ್ಲಾಸ್ ಇದೆ ಸರ್. ಆ ಗ್ಲಾಸ್ ಹತ್ರ ಇದರ ಕೈ ಇಟ್ಕೊಂಡು ಸುಮ್ಮನೆ ಆಚೆ ನೋಡ್ತಾ ಇದ್ರು. ಬ್ಯಾಕ್ ಶಾಟಲ್ಲಿ ಸುಮ್ಮನೆ ಆಚೆ ನೋಡ್ತಿದ್ರು. ನಾನು ಹೋದೆ, ಏನೈತೆ ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸು. ಆಮೇಲೆ ಅಕ್ಕ ಹೇಳಿದ್ರು, ಅರ್ಜುನ್ ಅಣ್ಣಗೆ ಕ್ಯಾನ್ಸರ್ ಡಿಕ್ಲೇರ್ ಆಗಿದೆ. ಹಂಗೆ ನಾನು ಹಿಂಗೆ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ ಜಗತ್ತನ್ನ ಆ ಕಡೆಯಿಂದ. ನನಗೇನು ಹೇಳ್ಬೇಕು 2 ನಿಮಿಷ ಗೊತ್ತಾಗಿಲ್ಲ. ಆಮೇಲೆ ಸುಮ್ಮನೆ ಡೈರೆಕ್ಟಾಗಿ ಬಂದು ಹಿಂಗೆ ಕೂತ್ಕೊಂಡ್ರು. ನನಗೆ ಅವ್ರು ನೋಡಿದ ತಕ್ಷಣ ಬ್ರೇಕ್ ಡೌನ್ ಆಗೋಯ್ತು ಸರ್ ನನಗೆ. ಯಾರಿಗೆ ಬಂದಿದೆ ನೀನು ಕ್ಯಾನ್ಸರ್, ನೀನು ಯಾವನ ಕ್ಯಾನ್ಸರ್, ನಮ್ಮ ಅಣ್ಣನಿಗೆ ಬರೋಕ್ಕೆ ಆ ಕೋಪ ಬರ್ತದೆ. ಹಂಗೆ ಬಂದು ಹಿಂಗೆ ಕೂತ್ಕೊಂಡ್ರು. ನನಗೆ ತಡೆಯೋಕ್ಕಾಗಿಲ್ಲ. ಹೌದು, ಇಲ್ಲ ನಿಮಗೆ ಬರೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಏನೂ ಆಗಲ್ಲ ಅಣ್ಣ ಅಂತ. ಅವ್ರು ನಾನು ಹೇಳೋದು ನೋಡಿ ತುಂಬ ತಪ್ಕೊಂಡು ಹತ್ಬಿಟ್ರು. ಅವರು ಅಲ್ಲವರೆಗೂ ಸ್ಟ್ರಾಂಗ್ ಆಗಿದ್ರು. ದೆನ್ ಆಮೇಲೆ ಟಕ್ಕಂತ ಎದ್ರು ಸರ್. ನಾನು ಹತ್ಕೊಂಡು ಹಿಂಗಿದ್ದೀನಿ, ಹಿಂಗೆ ಎದ್ರು. ಅರ್ಜುನ್ ಇವತ್ತು 18th, ಇವತ್ತಿಂದ ಶೂಟಿಂಗ್ ಇತ್ತು, 22nd ಹಾಕೊಂಬಿಡಮ್ಮ, 4 ದಿನ 2 ಕೀಮೋ ಇದೆ, ಒಂದು ಕೀಮೋ ಮುಗಿಸ್ಬಿಟ್ಟು 22nd. ಇಷ್ಟಲ್ಲಿಂದ ಅಣ್ಣ ಶೂಟಿಂಗೇ ಬೇಡ ಅಣ್ಣ, ಚೇಂಜ್ ಮಾಡ್ತೀನಿ. ಚೇಂಜ್ ಎಲ್ಲ ಮಾಡಬೇಡ, ನಾನೇನು ಕರೆದಿದ್ದು 4 ದಿನ ಟೈಮ್ ಕೊಡೋದು ಕೇಳೋದಕ್ಕೆ ಅಷ್ಟೇ. ಆ್ಯಂಡ್ ಇಷ್ಟನ್ನು ನಾನೇ ಮಾಡ್ತಾಯಿದ್ದೀನಿ, ಯಾರು ಡೂಪ್ ಹಾಕೋಂಗಿಲ್ಲ, ಯಾರು ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳೋದು ಸರ್, ಇದು ನಾನು ಮಾಡೋದಕ್ಕಂತಲೇ ಈ ಕತೆ ಆಗಿರೋದು. ಇದು ನಾನು ಮಾಡೇ ಮಾಡ್ತೀನಿ. ದೇರ್ ಸಮಥಿಂಗ್ ಬಿಹೈಂಡ್ ದಿಸ್ ಆ್ಯಂಡ್ ಐ ವಾಂಟ್ ಟು ಡೂ ಇಟ್ ಅಂತ. ಸೂಪರ್. ಬಂದರು ಮೇಡಮ್. ಆಮೇಲೆ ಶೂಟಿಂಗ್ಗೆ 2 ದಿನದಲ್ಲಿ ಮಾಡಿದ್ರು. ಅಯ್ಯೋ ಪಾ 2 ಡೇಸಲ್ಲಿ ಅಷ್ಟು ಏನೇನೋ ಇತ್ತು ವಿಷಯಗಳು ಮಾಡಿ. ಆ ಡಸ್ಟೆಲ್ಲ ಹಾಕಬೇಕು. ನಾನು ಮೈಕಲ್ಲೇ ಡಸ್ಟ್ ಹಾಕ್ಬೇಡಿ ಅಂತದೆ. ಯಾಕಮ್ಮ ಡಸ್ಟ್ ಹಾಕ್ಬೇಡಿ, ಶಾರ್ಟಿಗೆ ಡಸ್ಟ್ ಬೇಕು, ಹಾಕಿ. ಯಾಕೆ ಅಣ್ಣ CG ಹಾಕ್ತೀನಿ. CG-ನಲ್ಲಿ ಏನಕ್ಕೆ ಹಾಕ್ತೀಯ, ಇಲ್ಲ ಹಾಕಿ ಪರವಾಗಿಲ್ಲ, ಡಸ್ಟ್ ಎಲ್ಲ ಹಾಕ್ಸಿ. ನಾನಿದ್ದೆ, ನಾನು ಬೇಡ ಅಂತ. ಇಲ್ಲ ರಾಜನ್ ತೊಂದ್ರೆ, ಓಕೆನಾ ನೀವು ಓಕೆನಾ, ನಮ್ಗೆ ಗೊತ್ತಿದೆಯಲ್ಲ ಸರ್. ಅಂದ್ರೆ ತುಂಬಾ ಅಟೆನ್ಷನ್ ಸೀಕಿಂಗ್. ಒಂದು ಆ ಕಡೆ ಆದ್ರೆ ಕೈ ನೋವು ಆದ್ರೆ, ಒಂದು ರೋಪಲ್ಲಿ ಎಳಿಬೇಕಾದ್ರೆ ಸ್ವಲ್ಪ ಆದ್ರೆ ಫೈಟರ್ಸ್ಗೆ ಜಗಳ ಮಾಡ್ತಾರೆ, ಇನ್ನೇನೋ. ಅಲ್ಲ, ಇನ್ನೊಂದು ವಿಷಯ ಹೇಳಲೇಬೇಕು ಮೇಡಮ್. ಇವ್ರು ಹೇಳಿದ್ರಲ್ಲ ಜ್ವರ ಬಂದ ತಡ್ಕೊಳಕ್ಕಾಗಲ್ಲ ಅಂತ. ಸಾರ್ದು ಒಂದು ಸೀನ್ ಇದೆ. ಆ ಸೀನಲ್ಲಿ ಲಿಟ್ರಲಿ ನಾನು ನೋಡಿದ್ದೀನಿ. ಒಂದು ಶಾರ್ಟಿಂಗ್ ತೆಗಿತಾ ಇದೀವಿ ಮಳೆನಲ್ಲಿ, 4 ಡೇಸ್ ತೆಗಿಬೇಕು. ಹೈ ಫೀವರ್ ಇದೆ. ಹೇಳ್ತಾ ಇಲ್ಲ, ಜ್ವರ ಇದ್ರೂ ಕೇಳ್ತಾ ಇಲ್ಲ. ಏನು ಹೇಳ್ತಿದ್ದಾರೆ, ಇಲ್ಲ ಸರ್ ಬುಕ್ ಮಾಡಿಬಿಟ್ಟಿದ್ದೀರಾ ಮ್ಯಾಚ್ ಮಾಡೋಣ ಅಂತ. ಮಳೆ ಬೇರೆ, ಫುಲ್ ನೀರಲ್ಲೇ ಮಾಡಬೇಕು, ಚಳಿ ಜ್ವರ. ಆಮೇಲೆ ಬಿಸಿ ಇದೆಲ್ಲ ಇಡ್ತಾ ಇದೀವಿ ಎದುರುಗಡೆ, ಹೊಗೆ ಗೀಗೆಲ್ಲ. ಅದಕ್ಕೂ ಮೇಲೆ ಮಾಡಿ ಒಂದು ಮೊಮೆಂಟಲ್ಲಿ ಹಿಂಗೆ ಹೋಗಿ ಅಲ್ಲಿ ವಾಮಿಟ್ ಮಾಡ್ತಾ ಇದ್ದಾರೆ. ರಾಜ್ ಸರ್ ಇಸ್ ಜಸ್ಟ್ ವಾಮಿಟಿಂಗ್ ಆಗ್ತಾ ಇಲ್ಲ ಅವ್ರಿಗೆ. ಸರ್ ನಿಲ್ಲಿಸ್ಬಿಡೋಣ, ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ. ಮತ್ತೆ ತಿರ್ಗಾ 2ನೇ ಸತಿ ವಾಮಿಟ್ಟು, ಮತ್ತೆ ಶೂಟಿಂಗ್. ಇವರೆಲ್ಲ ಹೇಳಿದ್ನಲ್ಲ ಶಿವಣ್ಣ ಅವ್ರ ಹೆಂಗೆ ದೊಡ್ಡ ಸೆಟಪ್. ಜೊತೆಗೆ ಏನಂದ್ರೆ ಅದರಲ್ಲಿ ಉಪ್ಪಿ ಸರ್ ಇದ್ದಾರೆ, ಶಿವಣ್ಣ ಅವರಿದ್ದಾರೆ. ಫಸ್ಟ್ ಆಫ್ ಆಲ್ ಡೇಟ್ ಸಿಗಲ್ಲ. ಅಂದ್ರೆ ಆಲ್ರೆಡಿ ಶೂಟ್ ಮಾಡಿದೀವಿ, ಅದು ಯಾವುದೋ ಹೊರಗಡೆ ಲೊಕೇಶನ್ನು.
ಈಗ ಈ ತರ ಎಲ್ಲ ಇರ್ಬೇಕಾದ್ರೆ ಅದು ನಾವು ಅದನ್ನ ಮಾತಾಡಕ್ ಆಗಲ್ಲ. ಹಿಂಗ್ ಇದ್ಬಿಟ್ರೆ ಸರ್ ನಮ್ಮ ಇಂಡಸ್ಟ್ರಿ ಇನ್ನೆಲ್ಲೋ ಇರುತ್ತೆ. ಈ ಸ್ಟಾರ್ಗಳಿಗೆ ನೀವು ಇವ್ರ ಬಗ್ಗೆ ಹೇಳ್ತಿದ್ದೀರಲ್ಲ, ಎಲ್ಲರೂ ಇದೇ ಮನಸ್ಥಿತಿಲಿ ಇದ್ರೆ ಇವತ್ತು ನಮ್ಮ ಇಂಡಸ್ಟ್ರಿ ಮೇ ಬಿ ಇನ್ನೂ ಎಲ್ಲೋ ಇರುತ್ತೆ ಅಂತ ಅನ್ಸುತ್ತೆ. ಹೋಗುತ್ತೆ ಅದೆಲ್ಲ ಕರೆಕ್ಟು. ಈ ಡೈರೆಕ್ಟರ್ ಜಾಗದಿಂದ ನೋಡ್ಬೇಕಾದ್ರೆ ನಮಗೆ ಮುಖ ನೋಡ್ಕೊಳಕ ಎಷ್ಟು ಹಿಂಸೆ ಕೊಡ್ತಿದ್ವಿ, ಏನು ಸಾಧಿಸಕ್ಕಪ್ಪ ಒಬ್ಬ ಮನುಷ್ಯ ಅಲ್ಲಿ ವಾಮಿಟ್ ಮಾಡ್ತಾ ಶೂಟ್ ಮಾಡಿದ್ರೆ ಏನು ಸಾಧಿಸ್ತಿದ್ಯಾ ಅನ್ಸುತ್ತೆ ಒಂದೊಂದ್ಸತಿ. ಬಟ್ ಎಲ್ಲ ಆದ್ಮೇಲೆ ಇವತ್ತು ಸಾರ್ದ ಆ ಶಾರ್ಟ್ ನೋಡಿದವ್ರು ಎಲ್ಲರೂ ಮೇಡಮ್, ಎಲ್ಲ ಡಿಸ್ಟ್ರಿಬ್ಯೂಟರ್ಸು ಸೌತಲ್ಲಿ ಸರ್ ಯಾರ್ಯಾರು ನೋಡಿದ್ರು ಎವ್ರಿ ಒನ್ ಸ್ಪೋಕ್ ಅಬೌಟ್ ದಟ್ ಶಾರ್ಟ್. ಏನು ಸರ್ ಅದು ಶಾರ್ಟ್ ಹಂಗಿದೆ ರಾಜ್ ಸರ್ದು, ಬ್ರಿಲಿಯಂಟ್, ಒನ್ ಆಫ್ ದ ಬೆಸ್ಟ್ ರೈಟಿಂಗ್ ಆಫ್ ದಿಸ್ ಸಿನಿಮಾ ಇಸ್ ದೇರ್ ಅಂತ ಸುಮಾರು ಜನ ಮೈತ್ರಿ ಫಿಲ್ಮ್ಸ್ ಎಲ್ಲ ಹೇಳೋದು. ಸೂಪರ್ ಸರ್. ನಾನು ಅದೇ ಹೇಳಿ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಸರ್ 45 ಸರ್. ನಿಮ್ಮ ಪಾತ್ರ ಹೇಗಿರುತ್ತೆ ಸರ್? ನಿಮ್ಮ ಪಾತ್ರದ ಮೂಲಕ ನಮಗೆ ಯಾವ ರೀತಿ ರಂಜಿಸ್ತೀರಾ, ಯಾವ ರೀತಿ ಕಾಡ್ತೀರಾ? ಐ ಥಿಂಕ್ ಇವನೊಬ್ಬ ಸಾಮಾನ್ಯ, ಅಂದ್ರೆ ಅವನ ವೇಷಭೂಷಣ ಅದು ಇದೆಲ್ಲ ನೋಡಿದ್ರೆ ನಮಗೆ ಜಾಸ್ತಿ ರಿಲೇಟ್ ಆಗುವಂತ ಪಾತ್ರ ಇವನು. ಅಂದ್ರೆ ಎಲ್ಲೋ ನಮ್ಮ ತರಾನೇ ಇರುವಂತ ಪಾತ್ರ, ಎಲ್ಲೋ ಜನರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ಇವನು. ಹಾಗಾಗಿ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಕಳೆದೋಗಿರುವಂತ ಲಕ್ಷಾಂತರ ಜನರಲ್ಲಿ ಇವನು ಒಬ್ಬ ಅಂತ ಹೇಳ್ಬೋದು. ಬಟ್ ಅವನ ಜೀವನಕ್ಕಾಗುವಂತಹ ಚಾಲೆಂಜ್ಗಳನ್ನ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅಂತ ನೋಡ್ತಾ ಇರುವಂತ ಒಂದು ಪಾತ್ರ. ಆ ರಿಲೇಟಿಬಿಲಿಟಿ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಅಂದ್ರೆ ಜನಗಳಿಗೆ ನಾನು ಇವನ್ ತರ ಇದ್ದೀನಿ ಅಥವಾ ನಾವು ಇವ್ರ ತರ ಇದ್ದೀವಿ ಅಂತ ಅನ್ಸೋವಂತ ಚಾನ್ಸಸ್ ಜಾಸ್ತಿ. ಸೊ ತುಂಬಾ ಪರ್ಫಾರ್ಮೆನ್ಸ್ ಇದೆ. ಸೊ ತುಂಬಾ ಪರ್ಫಾರ್ಮೆನ್ಸ್ ಇರುವಂತ ಪಾತ್ರ. ಸೊ ನಾನ್ ಫಸ್ಟ್ ಏನ್ ಅನ್ಕೊಂಡೆ, ಅನುಶ್ರೀ ಅವ್ರ ನಾನು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ, ಯಾವಾಗ್ಲೂ ರಿಸೀವ್ ಮಾಡಲ್ಲ, ಬಟ್ ಆಗ್ಲೂ ಮಾಡ್ತಿರ್ಲಿಲ್ಲ. ಬಟ್ ಆಗ ಸರ್ ನಂಬರ್ ಇರ್ಲಿಲ್ಲ ನನ್ನ ಹತ್ರ. ನೀವು ಫೋನ್ ಮಾಡಿದ್ರು ಅನ್ಸುತ್ತೆ, ಏನೋ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ, ಆಮೇಲೆ ಅನುಶ್ರೀ ಥ್ರೂ ಮಾಡಿದ್ರಿ. ನಾನು ಈ ತರ ಅರ್ಜುನ್ ಜನ್ಯ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ ಅನ್ಬೇಕಾದ್ರೆ ನಾನಿಲ್ಲ, ನಾನೇ ಬರಿಬೇಕು ಅಂತ ನಾನೇನೋ ಓಡಾಡ್ಕೊಂಡಿದ್ದೆ. ಅಷ್ಟೊತ್ತಾಗ ಅನುಶ್ರೀ ಒಂದ್ಸಲ ಹೋಗಿ ಕೇಳಿ ಪ್ಲೀಸ್ ಅಂತ. ಆಮೇಲೆ ಹೋಗಿ ಕೇಳಿದೆ. ನಾನು ಹೋಗೋ ಮುಂಚೆನೆ ನನ್ನ ಮ್ಯಾನೇಜರ್ ಬಾಲಣ್ಣ ಏನಂತೆ ಅರ್ಜುನ್ ಜನ್ಯ ಅವ್ರು ಬರ್ದಿರಂತೆ, ಏನೋ ಒಂದು ಇರುತ್ತೆ, ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವ್ರು ಇದಾರಂತೆ, ನಾನು ಯಾವುದೋ ಒಂದು ರೋಲ್ ಇರುತ್ತಣ್ಣ, ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ. ಕೇಳಿ ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ರೋಲು. ನಾನು ಆಮೇಲೆ ಸಜೆಸ್ಟ್ ಮಾಡಿದೆ, ಸರ್ ಬೇರೆ ಯಾರಾದ್ರೂ ಹಾಕೊಳ್ಳಿ ಸರ್ ಅಂತೆಲ್ಲ ಸಜೆಸ್ಟ್ ಮಾಡಿದೆ ಅವ್ರನ್ನ. ಇವ್ರಾಗ್ಬೋದು ಅವ್ರಾಗ್ಬೋದು ಸಜೆಷನ್ ಎಲ್ಲ ಕೊಟ್ಟೆ. ಆಮೇಲೆ ಇಲ್ಲ ಸರ್ ನೀವೇ ಮಾಡಿದ್ರೆ ಒಳ್ಳೇದು ಹಾಗೆ ಅಂತೆಲ್ಲ ಹೇಳಿದ್ರು. ಬಟ್ ಈಗ ಖುಷಿ ಇದೆ, ಈ ಒಂದು ಸಿನಿಮಾದಲ್ಲಿ ಇಂಥ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಕ್ಕೆ ಬಹಳ ಖುಷಿ ಇದೆ. ಸೂಪರ್ ಸರ್. ಸರ್ ಇವ್ರುಗಳೇ ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಈ ಕಡೆ ರಾಜ್ಬಿ ಶೆಟ್ಟಿ ಸರೇ ಬೇಕು ನನ್ನ ಸಿನಿಮಾಗೆ, ಶಿವಣ್ಣನೇ ಬೇಕು ಅಂತ ಯಾಕೆ ಅನಿಸ್ತು, ಉಪ್ಪಿ ಸರ್ ಬೇಕು ಅಂತ ಯಾಕೆ ಅನಿಸ್ತು? ಅಂಡ್ ಅವ್ರಗಳ ಪಾತ್ರ ಹೇಗಿರುತ್ತೆ? ಈಗ ಇವ್ರು ಹೇಳ್ಕೊಂಡ್ರು, ಹೇಗೆ ಕಾಡಬಹುದು ನಮ್ಮನ್ನ ಆ ಪಾತ್ರಗಳು? ಮೇಡಮ್ ಒಂದು ವೆರಿ ಕಾಮನ್, ಸರ್ ಹೇಳಿದ್ರೆ ವೆರಿ ಕಾಮನ್ ಮ್ಯಾನ್. ಈ ಎಲ್ಲರ ಜೊತೆಲಿ ಸೇರೋಂಥ ಒಂದು ಫೇಸ್ ಬೇಕು ನನಗೆ. ದಟ್ ವಾಸ್ ಓನ್ಲಿ ವಿತ್ ರಾಜ್ ಸರ್. ಅದ್ರ ಜೊತೆಲಿ ನಾಟ್ ಓನ್ಲಿ ಫೇಸ್, ಹೈ ಪರ್ಫಾರ್ಮೆನ್ಸ್ ಬೇಕು, ತುಂಬ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಬೇಕು. ಆ ಕ್ಯಾರೆಕ್ಟರ್ನ ಏನೋ ಈಸಿ ಇದೆ, ಎಲ್ಲರ ಜೊತೆ ಇರೋ ಒಬ್ಬ ಹುಡುಗ ಹಂಗೆ ಮಾಡಿಬಿಟ್ರೆ ಅದು ತಡೆಯೋದಿಲ್ಲ. ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಎಮೋಷನ್ಸ್ ಇದೆ, ಅದನ್ನು ಎತ್ಕೊಬೇಕು. ಅದನ್ನು ತುಂಬ ಜಾಗಗಳಲ್ಲಿ ಸಿಂಪಲ್ಲಾಗಿ ಏನೋ ಇದ್ರೂ ಅದನ್ನು ಎಷ್ಟು ಚೆನ್ನಾಗಿ ಟೆಂಪೋ ಹಿಡಿದು ಮಾಡಿದ್ದಾರೆ ಅಂದರೆ, ಹಿ ನೋಸ್ ದಟ್ ಇದು ಹಿಂಗಿದೆ ಸರ್, ಹಿಂಗೆ ಮಾತಾಡಿದ್ರೆ ಆಗಲ್ಲ, ಇದನ್ನು ನಾನು ಇದನ್ನ ಹಿಂಗೆ ಮಾಡ್ತೀನಿ ಅಂದರೆ ವೆನ್ ಐ ಸಿ ದ ಎಡಿಟಿಂಗ್, ಇವರು ಆ ಟೆಂಪೋ ಹಿಡಿದಾರೆ. ಇವ್ರು ಒಂದೊಂದ್ಸತಿ ಕಾಮಿಕಲ್ಲಾಗಿ ಮಾತಾಡಿದ್ರೂ ಆ ಪಾತ್ರದಲ್ಲೇ ಇರ್ತಾರೆ, ಎಮೋಷ್ನಲ್ ಆದರೂ ಇದೇ ಪಾತ್ರದಲ್ಲೇ ಇರ್ತಾರೆ. ತುಂಬ ಹೈ ಇಂಟೆನ್ಸ್ ಸೀನ್ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಡ್ರಾಪ್ ಡೌನ್ ಆದರೂ ಆ ಪಾತ್ರದಲ್ಲಿ ಇರ್ತಾರೆ. ಆ ಪಾತ್ರನೇ ಬಿಟ್ಟು ಬರ್ದೇ ಇರೋಂಥದ್ದು ನಾನು ರಾಜ್ಬಿ ಶೆಟ್ಟಿ ಅವ್ರನ್ನ ಬಿಟ್ಟು ಎಲ್ಲಿ ಹುಡುಕ್ಲಿ, ನೀವು ಇನ್ಯಾವ ಆಪ್ಷನ್ ತಗೊಬರಲಿ. ಆ್ಯಂಡ್ ಐ ಹ್ಯೂಜ್ ಫ್ಯಾನ್ ಮೇಡಮ್. ನಿಜವಾಗ್ಲೂ ಗರುಡಗಮನ ಫಸ್ಟ್ ನಾನು ತುಂಬ ಲೇಟಾಗಿ ನೋಡಿದೆ. ಫಿಲ್ಮ್ ಬಂದು 1.5 ಮಂತ್ ಮೇಲೆ ಆಗಿತ್ತು ಅನ್ಸುತ್ತೆ. ಟಿ ವಿನಲ್ಲಿ ನೋಡಿದೆ. ನಾನು ನೋಡ್ತಾ ಇದ್ದಂಗೆ ಫಸ್ಟ್ 1 hour ನಾನು ಕೂತ್ಕೊಳ್ಳೋಕ್ಕಾಗಿಲ್ಲ. ಯಾರು ಗುರು ಈ ಫಿಲ್ಮ್ ಮಾಡಿದ್ವಿ, ಹೆಂಗೆ ಮಾಡಿದ್ವಿ, ಸೌಂಡ್ ಡಿಸೈನಿಂದ ಹಿಡಿದು ಹೌ ಡಿಡ್ ಯು ಥಿಂಕ್ ಅಂತ ಅವತ್ತು ತೊಗೊಂಡೆ ಸರ್ ಫೋನು. ಅವತ್ತು ಅನಿಶ್ರೀ ಅವ್ರ ಹತ್ರ ತೊಗೊಂಡೆ ಅನ್ಸುತ್ತೆ. ನೀವು US ಅಲ್ಲಿ ಇದ್ರಿ, ನಿಮ್ಮ ನಂಬರ್ ಸಿಗ್ತಾ ಇರಲಿಲ್ಲ. ನಾನು ಯಾವಾಗ ಇವ್ರಿಗೆ ನನಗೆ ಆ ಮೂಮೆಂಟಲ್ಲಿ ಲೈಕ್ ಎಮೋಷನಲ್ ಆಗಿದ್ದೆ, ಕಣ್ಣಲ್ಲಿ ನೀರಿತ್ತು. ನನಗೆ ಐ ಜಸ್ಟ್ ವಾಂಟೆಡ್ ಟು ಥ್ರೋ ಇಟ್ ಔಟ್. ಆಮೇಲೆ 2-3 hour ಆದ್ಮೇಲೆ ಜಂಜಾಟದಲ್ಲಿ ಆ ಒರಿಜಿನಾಲಿಟಿ ಬರುತ್ತೋ ಇಲ್ವೋ, ರೆಗ್ಯುಲರಾಗಿ ಮಾತಾಡೋದು ಚೆನ್ನಾಗಿದೆ, 1000 ಜನ ಹೇಳ್ತಾರೆ. ಎಷ್ಟು ಚಂದ ಯೋಚನೆ ಮಾಡ್ತೀರಿ ಸರ್ ನೀವು. ಬಟ್ ಆ ಎಮೋಷನಲ್ ಆಗಿ ಹೇಳ್ಬಿಡ್ಬೇಕಾಗಿತ್ತು. ಆಮೇಲೆ ನನಗೆ ಹೇಳೋಕ್ಕಾಗಿಲ್ಲ. ಕೊನೆವರೆಗೂ ಆ ಫೋನೇ ನಮಗೆ ಸಿಕ್ಕಿಲ್ಲ. ಅವತ್ತಿಂದನೇ ನಾನು ಅಭಿಮಾನಿ. ಚಾನ್ಸೇ ಇಲ್ಲ ಮೇಡಮ್. ಅದಲ್ಲೇ ನಾನೊಬ್ಬಲ್ಲ, ಎಲ್ಲಾದ್ರೂ ಇಂಡಿಯಾದಲ್ಲಿ ಹೋಗಿ ಗರುಡಗಮನ ವೃಷಭವಾಹನ ದಟ್ ಗಾಯ್, ಓ ಮೈ ಗಾಡ್ ಅಂತ. ನಾನು ಇಂಜಿನಿಯರ್ ತಪಾಸ್ ನಾಯಕ್ ಅಂತ, ಅವರು ಎಲ್ಲ ದೊಡ್ಡ ಸಿನಿಮಾ ಇದು ಸೌಂಡ್ ಡಿಸೈನ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್, ಮಣಿ ಸರ್, AR ರೆಹಮಾನ್, ರಜನಿ ಸರ್ ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ. ವೆರಿ ಸೈಲೆಂಟ್ ಪರ್ಸನ್ ಸರ್, ಓವರ್ ಎಕ್ಸಾಜರೇಷನ್ ಮಾಡೋದಿಲ್ಲ, ಕರೆಕ್ಟಾಗಿ ಜಡ್ಜ್ಮೆಂಟ್ ಹೇಳ್ತಾರೆ. ಎಲ್ಲನೂ ತುಂಬ ಪರ್ಫೆಕ್ಟ್. ಅವಾಗ ಒಬ್ಬನೇ ಅವ್ರನ್ನ ಫೋನ್ ಕೊಟ್ಟಾಗ, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ರಾಜ್ಬಿ ಶೆಟ್ಟಿ. ರಾಜ್ ಸರ್, he said
அதாದ್ಮೇಲೆ எனக்கு சார் இவ்வளோ நாளாக நீங்கள் யாருக்கு பேசுனதே நான் பார்க்கல, அது எப்படி நீங்கள் ராஜ் சார் ஃபோன் எடுத்துருந்தோ யூ பிகேம் லைக் தட். நோ நோ மேன், ஹீஸ் டெரிஃபிக். ஐ ಆಮ್ ರಿಯಲಿ ಬಿಗ್ ಫ್ಯಾನ್ ದಟ್ ಗಡುಗಮನ ವಾಟ್ ಹಿ ಹಸ್ ಡನ್ ಅಂತ. ಸೊ ಯುವರ್ ಪವರ್ ಅದು. ಹೌದು ಸರ್, ಅವ್ರ ಎಕ್ಸ್ಟ್ರಾ ಪವರ್ ಇದೆ ಸರ್ ಅವರಿಗೆ. ಸರ್ ನಿಮಗೆ ಈ ಒಂದು ವೇಳೆ ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡಿ ಅವ್ರನ್ನ ಹಾಕೊಳ್ಳಿ ಇವ್ರನ್ನ ಹಾಕೊಳ್ಳಿ ಅಂತ ಹೇಳಿ ಎಲ್ಲರೂ ಬೇರೆಯವ್ರಿಗೆ ಅವ್ರ ಮನಸ್ಸು ಚೇಂಜ್ ಆಗಿಬಿಟ್ಟಿದ್ರೆ ನೀವು ಎಷ್ಟು ಫೀಲ್ ಆಗ್ತಿದ್ರಿ ಅಂತ ಈ ಸಿಚುವೇಶನ್ಗೆ? ಒಂದು ಏನಂದ್ರೆ ನನಗೆ ಫೀಲ್ ಈ ಸಿನಿಮಾ ಏನಾದರೂ ಇಷ್ಟೇ ಚೆನ್ನಾಗಿ ಬಂದಿದ್ರೆ ನಂಗೆ ಏನೂ ಫೀಲ್ ಆಗ್ತಿರ್ಲಿಲ್ಲ. ಬಿಕಾಸ್ ಫೈನಲಿ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಬೇಕು ಅನ್ನೋದಷ್ಟೇ ನನಗಿರುತ್ತೆ. ಅಂದ್ರೆ ಈ ಸಿನಿಮಾನ ಏನಾದ್ರು ನನಗೆ ಈಗೇನಾದ್ರೂ ನೋಡಿದ್ರೆ, ಟ್ರೈಲರ್ ಏನಾದ್ರು ನೋಡಿದ್ರೆ ಮೇ ಬಿ ನಾನು ಇವ್ರಿಗೆ ಫೋನ್ ಮಾಡ್ತಿದ್ದೆ ಯಾವುದೇ ಬೇಜಾರಿಲ್ಲದೆ, ಸರ್ ಚೆನ್ನಾಗಿದೆ ಸರ್, ಬಹಳ ಖುಷಿ ಇದೆ ಅಂತ. ಯಾಕಂದ್ರೆ ನಮಗ್ ಬೇಕು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ಅಂಡ್ ಬೇರೆ ಬೇರೆ ಹೀರೋಗಳು ಬೇರೆ ಬೇರೆ ರೀತಿ ಕಾಣಿಸ್ಬೇಕು, ಬೇರೆ ಬೇರೆ ರೀತಿ ಪ್ರೆಸೆಂಟ್ ಆಗ್ಬೇಕು, ಅವರ ಅಭಿಮಾನಿಗಳನ್ನ ಸೆಲೆಬ್ರೇಟ್ ಮಾಡ್ಬೇಕು. ಸೊ ನನಗೆ ಬಟ್ ನಾನೊಂದು ದೊಡ್ಡ ಕಲಿಕೆ ಮಿಸ್ ಮಾಡ್ಕೋತಾ ಇದ್ದೆ. ಅಂದ್ರೆ ಎಲ್ಲದೂ ನಮ್ದೇ ಆಗ್ಬೇಕು ಅನ್ನೋಂಥ ಸ್ವಾರ್ಥ ಇರಬಾರ್ದು, ಬಟ್ ಆದ್ರೆ ಈ ಕಲಿಕೆ ನಂದಾಗ್ಬೇಕು ಅನ್ನೋಂಥ ಸ್ವಾರ್ಥ ನಂಗೆ ಇದ್ದೇ ಇದೆ. ಕಲಿಕೆ ಯಾಕಂದ್ರೆ ನಾನು ಫಸ್ಟ್ ಸ್ಟೇಜ್ ಅಲ್ಲಿ ಹೇಗಿತ್ತು, ರೈಟಿಂಗ್ ಸ್ಟೇಜ್ ಅಲ್ಲಿ ಹೇಗಿತ್ತು, ಆಮೇಲೆ ಅವ್ರು ಅದನ್ನ ಫಸ್ಟ್ ಒಂದು ಆನಿಮೇಷನ್ ತರ ಮಾಡಿದಾಗ ಹೇಗಿತ್ತು, ನಂಗೆ ಅದೆಲ್ಲ ಗೊತ್ತು, ಅಪ್ಡೇಟ್ಗಳು. ಅಂಡ್ ಪ್ರತಿ ವರ್ಷನೂ ನಾನು ನೋಡಿದ್ದೀನಿ ಆಲ್ಮೋಸ್ಟ್, ಅಲ್ವಾ ಸರ್? ಈಗ ಸೌಂಡ್ ಟ್ರೀಟ್ಮೆಂಟ್ ಆದ್ಮೇಲೆ ಹೇಗಾಗಿದೆ, ಕಲರ್ ಆದ್ಮೇಲೆ ಹೇಗಾಗಿದೆ, DI ಆದ್ಮೇಲೆ ಹೇಗಾಗಿದೆ, ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ, ಅದೆಲ್ಲ ನನಗೆ ಕಲಿಕೆ. ಐ ಥಿಂಕ್ ಅದನ್ನ ನಾನು ಮಿಸ್ ಮಾಡ್ಕೋದಿದ್ದೆ ಅಂತ ಅನ್ಸುತ್ತೆ. ಸೂಪರ್ ಸರ್. ಸರ್ ನಿಮ್ಗೆ ಬೆಸ್ಟ್ ವಿಮರ್ಶೆ ಯಾವುದು ಸರ್? ಈಗ ಟ್ರೈಲರ್ ನೋಡಿ ಯಾರು ನಿಮ್ಗೆ ಬೆಸ್ಟ್ ಒಂದು ವಿಮರ್ಶೆ ಕೊಟ್ರು ಸರ್? ವಿಮರ್ಶೆ ಅನ್ನೋದು ಗೊತ್ತಿಲ್ಲ ಮೇಡಮ್, ಬಟ್ ಒಂದು ಒಪಿನಿಯನ್ ನಿಮ್ಗೆ ಹೌದಲ್ವಾ ಅಂತ ಅನ್ಸಿದ್ದು ಅದಕ್ಕೆ ಹೇಳ್ತಿರೋದು. ಅಮೇಝಿಂಗ್ ಒಂದೇ ಒಂದು ವಿಷಯ ನನಗೆ ನೆನಪಾಗಿದ್ದಂದ್ರೆ, ನನ್ನ ಮಗಳು ನೆನ್ನೆ ಬಂದು ತುಂಬಾ ನನ್ನನ್ನು ತಬ್ಕೊಂಡು ಐ ಆಮ್ ಸೋ ಪ್ರೌಡ್ ಆಫ್ ಯು. ಅದಕ್ಕಿಂತ ನನಗೆ ಅಲ್ಲಿಗೆ ನಾನು ಅವಳ ಮುಂದೆ ಅಳಬಾರ್ದಲ್ಲ, ಅದಕ್ಕೆ ಬಂದು ಒಂದು ನಿಮಿಷ ಹಿಂಗೆ ತಪ್ಕೊಂಡು ಐ ಆಮ್ ಸೋ ಪ್ರೌಡ್ ಆಫ್ ಯು ಅಪ್ಪ ಅಂದ್ಬಿಟ್ಟು ತಿರ್ಗ್ಬಿಟ್ಟು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಪ್ಪ. ಓ ಮೈ ಗಾಡ್, ಸಾಕಪ್ಪ. ವೈಫ್ ಏನು ಹೇಳಿದ್ರು ಸರ್? ವೈಫ್ ಪಾಪ ನೈಟ್ ಎಲ್ಲ ಇದು ನೋಡ್ಕೊಂಡ್ರಿ 1 ಮಿಲಿಯನ್ ಆಗಿದೆ ನೋಡ್ರಿ, ಒಟ್ಟು ಆಯ್ತು ಮಲ್ಕಳೆ ಆಗಿದೆ ಅಂತ. ಅರೆ ಹಿಂದಿ ಏನ್ರಿ ಹಿಂಗೆ ಹೋಗ್ತಾರೆ ಅಂತ. ಓಕೆ ಪಾಪ ಈಗಲೂ ಬೆಳಗ್ಗೆ ಯಾವ್ದಾನ ಬಂದರೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ರಿಯಾಕ್ಷನ್ಸ್. ಅದು ಸೂಪರ್ ಸೂಪರ್ ಸರ್. ಇಡೀ ನಿಮ್ಗೆ ಈಗಾಗಲೇ ನಾನು ಕೇಳಿದೆ, ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಹೇಳಿ ಸರ್, ಇದು ಕಾಡುತ್ತೆ ನನಗೆ ಅಂತ ಇದ್ರೆ. ಸಿನಿಮಾದೇ ಶೂಟಿಂಗ್ ಟೈಮಲ್ಲಿ ಒಂದು ಹೇಳ ಅಣ್ಣ ಸೀರೆ ಉಟ್ಕೊಂಡ್ ಅದೊಂದೇ, ಅದ್ ಬಿಟ್ರೆ ಬೇರೆ ಸರ್ ಅದಕ್ಕಿಂತ ದೊಡ್ಡ ಮೂಮೆಂಟ್ ಏನಿದೆ? ನಾನು ಸುಮ್ಮನೆ ಇವಾಗ ಕ್ಯಾಮ್ರಾಗೋಸ್ಕರ ಹೇಳ್ಬೇಕು, ನಿಜ ಅಂದ್ರೆ ನನಗೆ ಯಾವತ್ತಿಗೂ ಮನ್ಸಲ್ಲಿ ಅದೊಂದು ಅಚ್ಚು ಉಳ್ಕೊಂಡ್ಬಿಟ್ಟಿದೆ. ಅದು ಏನಕ್ಕೆ ಉಳ್ಕೊಂಡಿದೆ ನಂಗೆ ಗೊತ್ತಿಲ್ಲ. ನಾನು ಏನಾದ್ರೂ ಯಾವತ್ತಾದ್ರು ಡಲ್ಗಿಲ್ಲ ಆಗ್ಬಿಟ್ರೆ, ಆ ಸೀನ್ ನೆನಪಾಗ್ಬಿಟ್ರೆ ಎದೋಣಪ್ಪ ಮತ್ತೆ ಕೆಲಸ ಮಾಡೋಣ ಅಂತ ಅನ್ಸುತ್ತೆ. ಅದು ಹೋಗಲ್ಲ. ನಾನು ಮ್ಯೂಸಿಕ್, ಸಂಗೀತ ನಿರ್ದೇಶನ ಮಾಡೋದು ಕಷ್ಟನಾ ಸರ್? ಸಿನಿಮಾ ನಿರ್ದೇಶನ ಮಾಡೋದು ಕಷ್ಟನಾ? ಯಾವುದು ಕಷ್ಟನೇ ಇಲ್ಲ ಮೇಡಮ್. ನಥಿಂಗ್ ಇಸ್ ಟಫ್ ಆಕ್ಚುಲಿ. ಇಷ್ಟಪಟ್ಟಾಗ ನಿಮಗೆ ಕಷ್ಟ ಅನ್ನೋದು ಬರಲ್ಲ, ಪ್ರಾಸೆಸ್ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿ ಎಲ್ಲ ಇರುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಕಷ್ಟ ಅಂತ ನನಗೆ ಆ್ಯಕ್ಚುಲಿ ಆಗಿಲ್ಲ. ಸೂಪರ್ ಸರ್. ಕಾಂಟ್ರವರ್ಸಿ ಮಾಡೋ ನನಗೆ ಉದ್ದೇಶ ಇಲ್ಲ ಸರ್, ಆದರೂ ಕೂಡ ಕೇಳ್ತೀನಿ ಸರ್. ಏನಕ್ಕೆ ಅಂದರೆ ಇವತ್ತು ಎಲ್ಲ ಒಂದು ಟಾಕ್ ಏನಪ್ಪ ಅಂದರೆ, ರಿಷಬ್ ಶೆಟ್ಟಿ ಸರು ಶಿವಣ್ಣ ಬಗ್ಗೆ ಮಾತಾಡಿದ್ರು, ಈ ಕಡೆ ನಮ್ಮ ಅರ್ಜುನ್ ಜನ್ಯ ಸರ್ ವರ್ಕ್ ಬಗ್ಗೆ ಮಾತಾಡಿದ್ರು, ಉಪ್ಪಿ ಸರ್ ಬಗ್ಗೆ ಮಾತಾಡಿದ್ರು. ಯಾಕೆ ನಮ್ಮ ರಾಜ್ಬಿ ಶೆಟ್ಟಿ ಅವ್ರಿಗೆ ವಿಶ್ ಮಾಡಲಿಲ್ಲ ಅನ್ನೋದು ಚರ್ಚೆ, ಅನ್ನೋದು ಸ್ಟೋರಿ. ಏನ್ ಗೊತ್ತಾ, ಕೆಲವು ಸಲ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಮಿಸ್ ಆಗುವಂತ ಚಾನ್ಸ್ ಇರುತ್ತೆ. ನಾವು ಅದನ್ನ ಅಷ್ಟು ದೊಡ್ಡದು ಮಾಡ್ಬೇಕು ಅಂತ ನನಗನ್ಸಲ್ಲ. ಐ ಥಿಂಕ್ ಅವ್ರಿಗೆ ನೋಡ್ಬೇಕಾದ್ರೆ ಅವ್ರು ಯಾವ ಫ್ಲೋ ಅಲ್ಲಿ ಇದ್ರು, ಮತ್ತೆ ಅದ್ ಮಾತ್ರ ಅಲ್ಲ, ಅವ್ರು ಮಾತಾಡೋದಕ್ಕೆ ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮಾತಾಡಿದ್ರಂತೆ, ಮೈಕ್ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮತ್ತೊಂದ್ಸಲ ರೆಕಾರ್ಡ್ ಮಾಡಿದ್ರೆ. ಸೊ ಒಂದ್ಸಲ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಕೆಲವು ಸಲ ನಾವೇ ತುಂಬಾ ಹತ್ತಿರದವರ ಹೆಸರನ್ನು ಮಿಸ್ ಮಾಡ್ಕೋತೀವಿ. ಐ ಥಿಂಕ್ ನಾವು ಅದನ್ನಂತ ದೊಡ್ಡ ವಿಷಯ ಮಾಡ್ಬೇಕು ಅಂತ ನನಗೆ ಅನ್ಸಲ್ಲ. ಸೂಪರ್ ಸರ್. ಇನ್ನು ಇವ್ರು ಈ ಸಿನಿಮಾದ ಬಗ್ಗೆ ನನ್ನ ಹತ್ರ ಅವತ್ತು ಹೇಳ್ತಾ ಇದ್ರು ಸರ್, ತುಂಬಾ ಸುದೀರ್ಘವಾದ ಒಂದು ಸಂದರ್ಶನ ಮಾಡಿದ್ವಿ ಡೇ ಅವಾಗ ಅವ್ರ ಮನೆ ಹತ್ರ. ಈ ಸಿನಿಮಾನ ಒಂದಷ್ಟು ಖರ್ಚು ಮಾಡಿ ಆನಿಮೇಷನ್ ಮಾಡಿ ಅದನ್ನ ತಗೊಂಡು ಬಂದು ಪ್ರೊಡ್ಯೂಸರ್ಗೆ ತೋರಿಸಿ, ಆ ಥರದ್ದೆಲ್ಲವೂ ಪ್ಲಾನ್ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಮಾಡಿರುವಂತ ಸಿನಿಮಾ 45. ಆ ವಿಚಾರದ ಬಗ್ಗೆ ನೀವು ಮಾತಾಡೋದಾದ್ರೆ ಸರ್, ಒಬ್ಬ ನಿರ್ದೇಶಕರು ಮೊದಲೇ ಪ್ಲಾನ್ ಮಾಡಿ ಹಿಂಗಿರುತ್ತೆ ಸರ್, ಹಿಂಗಿದೆ ನೋಡಿ ಸರ್, ಅದನ್ನ ಅವ್ರಿಗೆ ದೃಶ್ಯ ರೂಪದಲ್ಲಿ ತೋರಿಸಿ ನಂತರದಲ್ಲಿ ಶೂಟಿಂಗ್ ಹೋಗೋದು ಅಂತಂದ್ರೆ ತುಂಬಾ ಅಂದ್ರೆ ನಾನು ಅದೇ ಅವ್ರ ಹತ್ರ ಹೇಳಿದೆ, ಅಂದ್ರೆ ಇಷ್ಟು ಲಾಂಗ್ ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳೋದಿದೆಲ್ಲ ಬಹಳ ಕಷ್ಟದ ಕೆಲಸ. ಏನಾಗುತ್ತೆ ಅಂದ್ರೆ ಫೆಟಿಗ್ ಬರುತ್ತೆ, ಇಮೋಷನಲ್ ಫೆಟಿಗ್, ಅಥವಾ ಅಂದ್ರೆ ಒಂದು ಸುಸ್ತು ಬರುತ್ತೆ, ಒಂದು ಪ್ರಯಾಸ ಆಗುತ್ತೆ ಎಲ್ಲದೂ ಕೂಡ. ಆ ಪ್ರಯಾಸ ಆದಾಗ ಏನಾಗುತ್ತೆ, ಆಯ್ತು ಬಿಡಪ್ಪ ಏನಾದ್ರು ಮಾಡಿ
ಆಗೊಂದು ಮಾತು ಹೇಳಿದೆ ನಾನು, ಅಂದ್ರೆ 150 ರೂಪಾಯಿ ಒಂದು ಟಿಕೆಟ್ ಆಡಿಯನ್ಸ್ ತಗೊಂಡ್ರೆ ಅದಕ್ಕೆ ನಾವ್ ಎಷ್ಟು ಬದ್ಧರಾಗಿರ್ಬೇಕು ಅಂತ. ಇದು ಐ ಥಿಂಕ್ ನಾವು ಅದನ್ನ ಅರ್ಜುನ್ ಜನ್ಯ ಅವರಿಂದ ಜೊತೆಗೆ ಇದರ ನಿರ್ಮಾಪಕರಿಂದ ಕಲಿಬೇಕು. ಯಾಕಂದ್ರೆ ಇಷ್ಟು ಲಾಂಗ್ ಪ್ರಾಸೆಸ್ ಆದ್ರೂ ಕೂಡ ಇಲ್ಲ, ನಾವು ಈಗ ಮೊನ್ನೆ ಆಗಸ್ಟ್ ಅಲ್ಲಿ ಒಂದ್ಸಲ ಅನೌನ್ಸ್ ಆಗಿತ್ತು, ರಿಲೀಸ್ ಮಾಡಬಹುದಿತ್ತು, ಇವ್ರೇನು ಕಳ್ಕೊತಿರ್ಲಿಲ್ಲ. ಬಟ್ ಯಾರು ಕಳ್ಕೊತಿದ್ರು? ಆಡಿಯನ್ಸ್ ಕಳ್ಕೊತಿದ್ರು ಎಕ್ಸ್ಪೀರಿಯನ್ಸ್ ನ. ಆಡಿಯನ್ಸ್ ಕಳ್ಕೊಂಡ್ರೆ ಪ್ರೊಡ್ಯೂಸರ್ ಕಳ್ಕೊತಾರೆ. ಹಾಗಾಗಿ ಇಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಆ ಲೆವೆಲ್ ರೀಚ್ ಆಗೋ ತನಕ ನಾನು ರಿಲೀಸ್ ಮಾಡಲ್ಲ ಅನ್ನೋ ಒಂದು ಹಠ ಇದೆಯಲ್ವಾ, ಅದು ಅವ್ರ ಬಗ್ಗೆ ಬಹಳ ತೋರಿಸುತ್ತೆ, ಅಂದ್ರೆ ಎಷ್ಟು ಬದ್ಧರಾಗಿದ್ದಾರೆ ಅಂತ. ಐ ಥಿಂಕ್ ಆ ಬದ್ಧತೆ ಸಿನಿಮಾದಲ್ಲಿ ಇದ್ದಾಗ ಆಡಿಯನ್ಸಿಗೆ ಅದರ ಪ್ರಾಮಾಣಿಕತೆ ರೀಚ್ ಆಗುತ್ತೆ. ಅದನ್ನೇ ನೀವೀಗ ಟ್ರೈಲರ್ ಅಲ್ಲಿ ನೋಡ್ತಾ ಇರೋದು. ಸೂಪರ್ ಸರ್. CG ಎಷ್ಟು ತಲೆ ನೋವು ಕೊಡ್ತು ಸರ್ ನಿಮ್ಗೆ? ಎಷ್ಟು ದಿನಗಳು ಬೈಕೊಂಡು ಓಡಾಡಿದ್ರಿ, ಎಷ್ಟು ದಿನಗಳು ಊಟ ಬಿಟ್ರಿ, ಎಷ್ಟು ದಿನ ನಿದ್ದೆ ಬಿಟ್ರಿ ಸರ್ CG ಇಂದ? ನಿದ್ದೆ ನೆನ್ನೆನೂ ಬಿಟ್ರು, ಇವತ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅದು ತುಂಬಾ ಐ ಲಾಸ್ಟ್ ಇಟ್ ಕೆಲವು ಟೈಮಲ್ಲಿ. CG ಆಕ್ಚುಲಿ ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ತಲೆನೋವೇನಾ ಅಂತಲ್ಲ ಸರ್? ಸ್ವಲ್ಪ CG ಮಾಡ್ಕೊಂಡ್ರೆ ಅವ್ರ ಹಿಂದೆ ಇರೋ ನನಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಿಲ್ಲ. ನನಗಂತೂ ಕೆಲವು ಮೊಮೆಂಟಲ್ಲಿ ಅದು ಐ ಲಾಸ್ಟ್ ದ ಬ್ರೈನ್. ಯಾಕಂದರೆ ತುಂಬ ನಮ್ದು ಎಲ್ಲ ಡಿಪಾರ್ಟ್ಮೆಂಟು ಪ್ಲ್ಯಾನಿಂಗಲ್ಲಿ ಆಗಿರೋದು. ಆಮೇಲೆ ನಾವು ಒಂದು ಡೇಟ್ ಹೇಳಿದ್ರೆ 1-2 ದಿನ ಡೇಟ್ ಆ ಕಡೆ ಈ ಕಡೆ ಹೋಗುತ್ತೆ, ಅದು ಓಕೆ. ಬಟ್ ಪಾಪ CG ಅವ್ರದ್ದು ಏನೇನೋ ಚಾಲೆಂಜಸ್ ಇರುತ್ತೆ, ಐ ಡೋಂಟ್ ನೋ. ನನಗೇನಂದ್ರೆ ಕಮ್ಯುನಿಕೇಷನ್ ಕರೆಕ್ಟಾಗಿರ್ಬೇಕು. ನಾನು ಇದು ಮಾಡ್ತೀನಿ, ಇಲ್ಲ ಮಾಡಲ್ಲ, ಇಲ್ಲ 2 ವರ್ಷ ನಾನು ಕೊಡಲ್ಲ. ಅದರಲ್ಲಿ ಏನಿದೆ, ನೀವು ಕೆಲಸ ತಾನೇ ಮಾಡ್ತೀರಾ. ನನಗೆ ಯಾವಾಗ 1 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ತಿಂಗಳನ್ನೇ 31ನೇ ತಾರೀಕು ಕೊಡ್ತೀನಿ, 31ಕ್ಕೆ ಫೋನ್ ಮಾಡಿದ್ರೆ ನೆಕ್ಸ್ಟ್ 31ಕ್ಕೆ ಕೊಡ್ತೀನಿ ಅಂದಾಗ ಓಕೆ, 1 ಸತಿ 2 ಸತಿ 3 ಸತಿ ಇಟ್ ಬಿಕೇಮ್ ಅ ಪ್ಯಾಟ್ರನ್. ಯಾವಾಗ ಡೆಡ್ಲೈನ್ ಇದೆ ಆ ಡೆಡ್ಲೈನಲ್ಲಿ 1 ತಿಂಗಳು ಮುಂದಕ್ಕೆ ಹೋಗ್ತಿದೆ, ಆವಾಗ ನನಗೆ ತುಂಬ ಸೊ ಆ ಥರದೆಲ್ಲ ತುಂಬ ಟೆನ್ಷನ್ ಆಯಿತು. ಪಾಪ ಪ್ರೊಡ್ಯೂಸರ್ ವಾಸ್ ವೆರಿ ಸ್ಟ್ರಾಂಗ್ ವಿತ್ ಮೀ. ತುಂಬಾ ಸರಳ. ಅವರು ಹೇಗಿರ್ತಿದ್ರು ಸರ್? ಹೇಗೆ ನಮ್ಮ ನಿರ್ಮಾಪಕರು ನಿಮ್ಗೆ ಬೆನ್ನೆಲುಬಾಗಿ ನಿಂತು? ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಅವರು ಯಾವತ್ತೂ ಟೆನ್ಷನ್ ಮಾಡ್ಕೊಂಡಿಲ್ಲ. ನಾನು ಟೆನ್ಷನ್ ಮಾಡ್ಕೊಂಡ್ರೆ ಅವ್ರು ಟೆನ್ಷನ್ ಮಾಡ್ಕೊಂಡಿರೋ, ಯಾಕಂದ್ರೆ ನಾನು ಮಾಡ್ಕೊಂಡಿದ್ದೀನಿ ಅಂತ. ಅವ್ರಿಗೇನು ಟೆನ್ಷನ್ ಇಲ್ಲ, ಓಕೆ ಆಗುತ್ತೆ ಅಂತ. ಬೇರೆ ಯಾರೋ ನಿರ್ಮಾಪಕರಾಗಿದ್ರೆ ಇಷ್ಟು ಡಿಲೇ, ಇಷ್ಟು ದೊಡ್ಡ ಬಡ್ಜೆಟ್ಟು, ಇದನ್ನ ಏನಾಗ್ತಾಯಿದೆ ಅಂತ ಒಂದಿನ ನಮ್ಮ ಪ್ರೊಡ್ಯೂಸರು ಸರ್ ಏನು ಸರ್ ಏನಾಗಬೇಕು ಸರ್, ಇಷ್ಟು ದುಡ್ಡು ಹಾಕಿದ್ದೀನಿ, ಇಷ್ಟು ಲೇಟ್ ಆಗ್ತದೆ, ಏನಕ್ಕೆ ಆಗ್ತಾಯಿದೆ ಸರ್, ಇವತ್ತವರೆಗೂ ಕೇಳಿಲ್ಲ. ಇವಾಗಲೂ ಹಣ ಇನ್ನೊಂದು 3 ತಿಂಗಳು ಬಿಟ್ಟು ಮಾಡೋಣ ಅಂದರೆ ಹೌದಾ ನಿಜವಾಗ್ಲೂ ಮಾಡಬೇಕಾ ಮಾಡಿ ಅಂತ ತಲೆನೂ ಕೆಡಿಸ್ಕೊಳ್ಳಲ್ಲ. ಅಮೇಝಿಂಗ್ ಪರ್ಸನ್ ಸರ್. ನೀವು ಹೇಳೋದ್ರ ನೀವು ಒಬ್ರು ನಿರ್ಮಾಪಕರು ಅಂತ ನಿಮಗೆ ರಮೇಶ್ ರೆಡ್ಡಿ ಸರ್ ಹೇಳ್ತಾರೆ. ಅವರು ನಮ್ಮ ಸಿನಿಮಾಗೆ ಒಬ್ರು ನಿರ್ಮಾಪಕರು ಇದ್ದಂಗೆ ಅನ್ನೋ ಥರ ಅವ್ರಿಗೊಂದು ಪ್ರೀತಿಯಿಂದ ಹೇಳ್ತಾರೆ. ಅಂದರೆ ನೀವು ಅಷ್ಟು ಸಿನಿಮಾದ ಬಗ್ಗೆ ತೋರಿಸುವಂಥ ಪ್ರೀತಿಯ ಬಗ್ಗೆ ನೀವು ಅವ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಮುಗ್ಧ, ಮತ್ತೆ ಹೇಗಿದ್ದಾರೆ ಹಾಗೆ ಇದ್ದಾರೆ. ಅಂದರೆ ಕೆಲವು ಸಲ ನಾವೇನಂದರೆ ನಾವು ಈ ಮೀಡಿಯಾ ಮುಂದೆ ಹೇಗಿರಬೇಕು, ಇನ್ನೊಂದು ಕಡೆ ಹೇಗಿರಬೇಕು ಗೊತ್ತಿಲ್ಲದೆ ನಾವು ಒಂದು ಕರಪ್ಷನ್ನ, ಭ್ರಷ್ಟಾಚಾರವನ್ನು ಕಲಿತೀವಿ. ಅವ್ರು ಅದನ್ನು ಕಲಿಯಕ್ ಬರಲ್ಲ, ಅಷ್ಟು ಮುಗ್ಧ ಅವರು. ಅವ್ರು ಹೇಗಿದ್ದಾರೆ ಹಾಗಿದ್ದಾರೆ. ಅವ್ರನ್ನ ಮಗು ತರ ಹ್ಯಾಂಡಲ್ ಮಾಡ್ಬೇಕು. ಯಾವ್ದಾ ವಿಷಯ ಅನ್ನೋದ್ರು ಅವ್ರು ಸಮಜಾಯಿಷಿ ಕೊಡ್ಬೇಕು. ಅದ ಹೇಳಿದಾಗ ಅವ್ರು ತುಂಬಾ ಕ್ಲೀನ್ ಆಗಿ ಕನ್ವಿನ್ಸ್ ಆಗ್ತಾರೆ. ಬಟ್ ಒಂದು ಹಠ ಇದೆ. ಆ ಹಠ ಏನು? ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆಯ ಕನ್ನಡ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ಹಠ ಇದೆ. ಆ ಹಠದಿಂದಾಗಿ ಇವತ್ತು ಈ ಸಿನಿಮಾ ಈ ಲೆವೆಲ್ ಬರೋ ತನಕ ಅವ್ರ ಹಠ ಹಿಡಿದು, ಅಂದ್ರೆ ಏನ್ ಗೊತ್ತಾ, ಡೈರೆಕ್ಟ್ರು ಅದ್ರ ಕಥೆನ ಅರ್ಥ ಮಾಡ್ಕೊಂಡು ಈ ಸಿನಿಮಾ ಈ ಲೆವೆಲ್ ಬರೋ ತನಕ ನಾನು ನಿಲ್ತೀನಿ ಅನ್ನೋದು ಬೇರೆ. ಯಾಕಂದ್ರೆ ಅವನಿಗೆ ಕಾಣಿಸ್ತಾ ಇರುತ್ತೆ. ನಿರ್ಮಾಪಕರಿಗೆ ಅದು ಅರ್ಥ ಆಗಿ ಇಲ್ಲ ಅಲ್ಲಿ ತನಕ ತಗೊಂಡೋಗೋ ತನಕ ನಾನು ನಿಲ್ತೀನಿ ಅನ್ನೋದಿದೆಯಲ್ವಾ, ಏನ್ ಅನ್ಕೊಂಡ್ಬಿಡ್ತಾರೆ, ಇವ್ರ ಬಗ್ಗೆನೇ ಯಾರೋ ಹೇಳ್ಬೋದು, ಬೇಕು ಅಂತ ಅವ್ರು ನಿಮ್ಗೇನೋ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಆದ್ರೆ ಅದನ್ನ ನಂಬದೆ ಇಲ್ಲ, ಸಿನಿಮಾಗೋಸ್ಕರ ನಾವೆಲ್ಲ ದುಡಿತಿದ್ದೇವೆ, ಸ್ವಲ್ಪ ನಾವು ಅನ್ಕೊಂಡಂತ ಈಗ ಏನಂದ್ರೆ ಅಂದಾಜುಗಳು ಆ ಕಡೆ ಈ ಕಡೆ ಆಗ್ಬೋದು, ಕ್ಯಾಲ್ಕುಲೇಷನ್ಗಳು ಆ ಕಡೆ ಈ ಕಡೆ ಆಗ್ಬೋದು, 1 ತಿಂಗಳು ಅನ್ನೋದು 3 ತಿಂಗಳು ಆಗ್ಬೋದು. ಬಟ್ ಆದ್ರೆ ಕ್ವಾಲಿಟಿ ನಾವೇನೋ ಅನ್ಕೊಂಡಿದೀವಲ್ಲ, ಅನ್ಫಾರ್ಚುನೇಟ್ಲಿ CG ಅಂದ್ರೆ ಏನು, ಇಲ್ದೇ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದು ಸರಿನಾ ತಪ್ಪ ಅಂತ ಹೇಳೋದು ಯಾರು ನಿಮ್ಗೆ? ಅದು ಕಂಪ್ಲೀಟ್ ಇನ್ನೂ ಬೆಟರ್ ಆಗ್ಬೋದಾ ಇಲ್ವಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಆಗುತ್ತೆ 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 ಅಂತ ಪುಷ್ ಮಾಡುವಂತ ಒಂದು ಧೈರ್ಯ ಮತ್ತೆ ಪುಷ್ ಮಾಡುವಂತ ತಾಳ್ಮೆ, ಅದು ಅವ್ರಿಗೆ ಹೇಗ್ ಬಂದಿದೆ ಅಂದ್ರೆ ಅವರ ಜೀವನದಿಂದಾನೇ ಬಂದಿದೆ. ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಲ್ಲಿಗೆ ತಲುಪಿದ್ದಾರೆ, ಅದೇ ಆ ಪ್ರಾಸೆಸ್, ಆ ಟೈಮ್ ಇಂದಾನೇ ಅವ್ರು ಬೆಳೆದಿರೋದು. ಅವ್ರು ಯಾವ ರೀತಿ ಬೆಳೆದ್ರು ಈ ಸಿನಿಮಾನು ಅದೇ ರೀತಿ ಬೆಳೆಸಿದ್ರು. ನಾನು ಒಂದೇ ಪ್ರೇ ಮಾಡ್ಕೊಳ್ಳೋದು, ಈ ಸಿನಿಮಾದಲ್ಲಿ ತುಂಬಾ ಕಷ್ಟಪಟ್ಟಂತ 2 ಜೀವಗಳು ಯಾರಿದ್ದಾರೆ, ಅರ್ಜುನ್ ಜನ್ಯ ಅವರು ಜೊತೆಗೆ ನಮ್ಮ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು, ಅವ್ರಿಗೆ ಇದರಿಂದ ಬಹಳ ಒಳ್ಳೇದಾಗ್ಬೇಕು. ಅಂಡ್ ಜೊತೆಗೆ ಕನ್ನಡ ಪ್ರೇಕ್ಷಕರಿಗೆ ಇದನ್ನ ನೋಡಿದಾಗ ಬಹಳ ಖುಷಿ ಆಗ್ಬೇಕು. ಇದಾದ್ರೆ ನಮ್ಮ ಕೆಲಸ ಸಾರ್ಥಕ ಅಂತ ಅನ್ಸುತ್ತೆ. ಓಕೆ, ಎಷ್ಟೋ ಜನ ಹೇಳಿದಿದೆ, ಅವರು ಮ್ಯೂಸಿಕ್ ಮಾಡೋರು, ಅವ್ರು ಹೆಂಗೆ ನಿರ್ದೇಶಕರಾಗ್ತಾರೆ, ಅವ್ರು ನಂಬಿ ಹೆಂಗೆ ನೀವು ಹಣ ಹಾಕ್ತೀರಾ, ಇಂಥವೆಲ್ಲವೂ ಕೂಡ ಹಿಂದೆ ಮಾತಾಡಿದ್ದಿದೆ ಸರ್. ಅವ್ರ ಗಮನಕ್ಕೆ ಕೆಲವರಷ್ಟು ಹೇಳಿದ್ದು ಇದೆ. ನಿಮ್ಮ ಗಮನಕ್ಕೆ ಅವ್ರು ತಂದಿದ್ದಾರಾ ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಅರ್ಜುನ್ ಜನ್ಯ ಸರ್ ಏನ್ ಮಾತಾಡ್ತಾರೆ ಅಂತ ಹೇಳಿ ನಾನೇನು ಮಾತಾಡಲ್ಲ. ಬಟ್ ಏನಂದ್ರೆ ನಿಜ, ಅವತ್ತಿನ ದಿನ ಅವ್ರು ಹೇಳಿರೋದು ತಪ್ಪಿಲ್ಲ. ಸುಮ್ಮನೆ ನಾವು
ಹಂಗೆಲ್ಲ ಹೇಳ್ಬಾರ್ದು. ಯಾರೇ ಇದ್ರೂ ಒಂದು ಎಕ್ಸ್ಪೀರಿಯನ್ಸೇ ಇಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಆ್ಯಂಡ್ ಅವ್ರು ಹೇಳಿರೋರೆಲ್ಲ ಅಣ್ಣನ ತುಂಬ ಪ್ರೀತಿಸಂತವ್ರು. ಅವ್ರ ಮೇಲೆ ಒಂದು ಕಾಳಜಿ ಹಠದಿಂದಲ್ಲ. ಮತ್ತೆ ಯಾಕಪ್ಪ ಆಮೇಲೆ ಅಣ್ಣ ತುಂಬ ಮುಗ್ಧ ಅಂತ ಎಲ್ಲರಿಗೂ ಗೊತ್ತು. ಇವ್ರು ಹೇಳ್ದಂಗೆ ಒಂದು ಮಗು ಥರ ಅವರು. ತಿರ್ಗಾ ಎಲ್ಲೋ ಹೋಗಿ ಸಿಕ್ಕಾಕೊಂಬಿಟ್ಟು ಏನೋ ಮಾಡ್ಕೊಂಬಿಟ್ಟಿಯಪ್ಪ ಅವ್ನ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಷನ್ ಏನು ಗೊತ್ತಿದೆ ಅವ್ರಿಗೆ, ಅದ್ರಲ್ಲಿ ತಪ್ಪೇನಿದೆ. ಮತ್ತೆ ಡಿಲೇ ಕಾನ್ಸ್ಟೆಂಟ್ ಆಗಿ ಆಗ್ತಾ ಇದ್ರೆ ನಂಬೋದು ಹೆಂಗೆ? ಈಗ ನಾವೇ ಕೂಡ ಈಗ ನಾನೇ ಏನಾದ್ರು ಬಂತು ಅಂದ್ರೆ ಪ್ರಾಜೆಕ್ಟ್ ಇವ್ರಿಗೆ ಫೋನ್ ಮಾಡ್ತೀನಿ, ಸರ್ ಇವ್ರ ಜೊತೆ ಕೆಲಸ ಮಾಡಿದ್ರಲ್ಲ ಹೇಗಿದೆ ಎಕ್ಸ್ಪೀರಿಯನ್ಸ್, ಅವ್ರು ನಿಜಾನೇ ತಾನೇ ಹೇಳೋದು ನನ್ನ ಹತ್ರ. ಬಟ್ ಅವ್ರು ಹಾಳಾಗ್ಲಿ ಅಂತ ಹೇಳ್ತಾರೆ ಅವರು. ಅಲ್ಲ, ನಾವು ಎಲ್ಲದೂ ಕೂಡ ನಾವು ಹೇಗೆ ಓಕೆನಾ ಅಂತ ನಾವು ಒಂದು ಊಬರ್ ಬುಕ್ ಮಾಡ್ಬೇಕಾದ್ರೆ ನಾವು ರೇಟಿಂಗ್ ನೋಡ್ತೀವಿ. ಒಂದು ಅಷ್ಟು ದುಡ್ಡು ಹಾಕಬೇಕಾದ್ರೆ ನಾವು ನೋಡಲ್ವಾ ಎಬಿಲಿಟಿ ಇದೆಯಾ ಇಲ್ವಾ ಅಂತ. ಆಗ ಒಬ್ಬೊಬ್ಬ ಒಂದೊಂದ್ ತರ ಹೇಳ್ತಾನೆ. ಒಬ್ಬ ಕೇಳಿದ್ರೆ ಈ ಟ್ಯಾಕ್ಸಿ ಸರ್ವಿಸ್ ಚೆನ್ನಾಗಿದೆ ಅನ್ಬೋದು, ಇನ್ನೊಬ್ಬ ಇನ್ನೊಂದು ಅಂತ ಹೇಳ್ಬೋದು. ಅದೇನು ಅವ್ರು ಹಾಳಾಗ್ಲಿ ಅಂತ ಹೇಳ್ತಿರೋದು ಆ ತರ ಅಲ್ಲ. ಸೊ ಆದ್ರೆ ಏನಂದ್ರೆ ಅದನ್ನ ಪರ್ಸನಲ್ ಆಗಿ ಇವ್ರು ತಗೊಳ್ದೆ ನಮ್ಮ ಸಿನಿಮಾನ ಯಾವ ರೀತಿ ಬೆಟರ್ ಮಾಡ್ಬೇಕು ಅಂತ ಇವ್ರು ಶ್ರಮ ಪಡ್ತಾನೆ ಇದ್ರು. ಅವ್ರು ಇವ್ರನ್ನ ನಂಬಿದ್ರು. ಅದಕ್ಕೆ ಇಬ್ರಿಗೂ ಕೂಡ ದೊಡ್ಡ ಆ್ಯಂಡ್ ಪಾಪ ಯಾರ್ಯಾರು ಹೇಳಿದ್ರಲ್ಲ ಸರ್, ಅವ್ರುಗಳು ಏನಾದರೂ ನನ್ನ ಮೇಲೆ ಕೆಟ್ಟದಾಗೆ ಹೇಳಬೇಕು ಅಂತಿದ್ದಿದ್ರೆ ಫಿಲ್ಮ್ ಚೆನ್ನಾಗಾದಾಗ್ಲೂ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿರೋರು. ಬಟ್ ಅವರೆಲ್ಲ ಫಿಲ್ಮ್ ನೋಡಿದ್ಮೇಲೆ ಅವರೆಲ್ಲ ಒಳ್ಳೆ ಡಿಸಿಷನ್ ತೊಗೊಂಡಿದ್ಯಾ ಅಂತ ಅಣ್ಣನಿಗೆ ಅವರೇ ಹೇಳಿದ್ದಾರೆ. ಸೂಪರ್ ಸರ್. ಇವಾಗ ಅಲ್ಲಿಂದೆಲ್ಲ ಡ್ಯಾನ್ಸರ್ಸ್ನ ಕರೆಸಿದ್ರಿ, ಆ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಯಿತು. ಒಳ್ಳೆ ರೀಲ್ಸ್ಗಳು ಮಾಡಿದ್ರು, ಎಲ್ಲರೂ ಡ್ಯಾನ್ಸ್ ಬರೋದವರು ಕೂಡ ರೀಲ್ಸ್ ಮಾಡಿ ಸಂಭ್ರಮಿಸಿದ್ರು. ಅದನ್ನೆಲ್ಲ ನೀವು ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್? 2 ಹಾಡು ಆಲ್ರೆಡಿ ನಾವು ನೋಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಇನ್ನೂ ಎಷ್ಟು ಹಾಡುಗಳಿದ್ದಾವೆ? ಫಿಲ್ಮ್ ನನಗೆ ಸಾಂಗ್ಸ್ ಮಾಡೋಕ್ಕೆ ಜಾಸ್ತಿ ಜಾಗ ಸಿಕ್ಕಿಲ್ಲ ಮೇಡಮ್. ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಇದೆ, ಅದು ವಿ ಆರ್ ಡಿಸೈಡಿಂಗ್ ಆನ್ ಇಟ್ ಏನು ಮಾಡೋದು ಅನ್ನೋದು. ಬಟ್ ಇಟ್ ಕಮ್ಸ್ ಇನ್ ದ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಆ್ಯಂಡ್ ಮೇಯ್ನ್ ನಮ್ಮ ಆಫ್ರೋ ಟಪಾಂಗ್ ಅನ್ನೋದು ಇನ್ವಿಟೇಷನ್ ಪ್ರಮೋಷನಲ್ ಸಾಂಗ್. ಆ್ಯಂಡ್ ಇನ್ನು ಭಾಳಷ್ಟು ಸಾಂಗ್ಗಳೆಲ್ಲ ಹಿಂದೆ ಬರ್ತಾ ಇರುತ್ತೆ, ನಿಮಗೆ ಬಂತು ಹೋಯ್ತು ಅಂತ ಗೊತ್ತಾಗೋದಿಲ್ಲ. ತಾರಾಬಳಗ ನಮ್ಗೆ ಸುಧಾರಾಣಿ ಮೇಡಮ್ ಇದ್ದಾರೆ ಅನ್ನೋದು ತುಂಬಾ ಸಸ್ಪೆನ್ಸ್ ಆಗಿ ಉಳಿದ್ಬಿಟ್ಟಿತ್ತು. ಇಲ್ಲಿ ವೇದಿಕೆಯಲ್ಲಿ ನೋಡಾಗ್ಲೇ ಇವರು ಇದಾರ ಅಂತ ಅವರು ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಇವ್ರನ್ನೆಲ್ಲ ಬಿಟ್ಟು ಇನ್ನು ಯಾರ್ಯಾರು ಇದ್ದಾರೆ ಸರ್? ಇಲ್ಲ, ನೀವು ನೋಡಿದ್ರಲ್ಲ ಅಷ್ಟೇ, ಯಾರಿಲ್ಲ. ಇನ್ನು ಮತ್ತೆ ಏನಾದ್ರು ಒಳಗೆ ಮಾಹಿತಿಗಳು, ಇನ್ನರ್ ಮಾಹಿತಿ ಎಲ್ಲ ನೆನ್ನೆ ಟ್ರೇಲರ್ ಜೊತೆ ರಿವೀಲ್. ಕೆಲವರಲ್ಲಿ ಇನ್ನೊಂದು ಸಸ್ಪೆನ್ಸ್ ಆಗಿ ಇಟ್ಕೊಳ್ತಾರಲ್ಲ, ಆ ಥರದ್ದು ಏನಾದ್ರು ಇಟ್ಕೊಂಡಿದ್ದೀರಾ ಅಂತ? ಅದು ಸಸ್ಪೆನ್ಸ್ಗಳು ತುಂಬಾ ಇದೆ, ಅದು ನೋಡ್ಬೇಕು ಅಂತ. ಸರ್ 45 ಟೈಟಲ್ ಬಗ್ಗೆ ಇವತ್ತಿಗೂ ಕೂಡ ಜನ ಕನ್ಫ್ಯೂಷನ್ ಇದೆ. ಯಾಕೆ ಅದಕ್ಕೆ 45 ಅಂತಾನೆ ಇಟ್ರು ಅಂತ ಹೇಳಬಹುದಾ ಸರ್? ನಮಗೆ ಗೊತ್ತಿರೋ ಪ್ರಕಾರ 45 ಗಂಟೆಯಲ್ಲಿ ನಡೆಯುವ ಕತೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ ಕಡೆಯಿಂದ ಹೇಳೋದಾದ್ರೆ ಸರ್? 45 ದಿನ ಮೇಡಮ್. 45 ದಿನ, 45 ದಿನದಲ್ಲಿ ನಡೆಯುವಂಥ ಕಥೆಯನ್ನು ಒಂದು ಅದ್ಭುತವಾಗಿ ತೋರಿಸುವಂಥ ಪ್ರಯತ್ನ. ಎಸ್ ಸರ್, ತುಂಬಾ ವಿಚಾರಗಳನ್ನ ಕೆದಕ್ತಾ ಹೋದ್ರೆ ನೀವು ಎಷ್ಟು ಬೇಕು ಅಷ್ಟೇ ಹೇಳೋದು, ಜಾಸ್ತಿ ಏನು ಹೇಳೋದಿಲ್ಲ. ಸೊ ನೀವು ಜನರಿಗೆ ಥಿಯೇಟ್ರಲ್ಲೇ ಬಂದು ನೋಡುವಂಥ ಸಿನಿಮಾ, ಥಿಯೇಟ್ರಲ್ಲಿ ನೋಡಿದ್ರೆ 100% ಒಂದು ಹ್ಯಾಂಗ್ ಓವರಿಂದ ಹೊರಗಡೆ ಹೋಗ್ತೀವಂತ ಒಂದು ಅದ್ಭುತವಾದ ಸಿನಿಮಾ, ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಪ್ರೀತಿಯಿಂದ ಕರೆಯೋಲೆ? ಐ ಥಿಂಕ್ ನಾನು ಸೂಫ್ರಮ್ ಸೋ ನಿರ್ಮಾಪಕನಾಗಿದ್ದಾಗ ಒಂದು ಪ್ರಾಮಾಣಿಕ ಕರೆ ನಿಮಗೆ ಕೊಟ್ಟೆ. ಇದು ಹೊಸಬರ ಸಿನಿಮಾ, ನಮ್ಮಿಂದ ಆದಷ್ಟು ಒಳ್ಳೆಯ ಪ್ರಯತ್ನವನ್ನು ನಾವು ಮಾಡಿದ್ದೀವಿ, ನೋಡಿ ನೀವು ಜಡ್ಜ್ ಮಾಡಿ ಅಂತ. ಈ ಸಿನಿಮಾದಲ್ಲಿ ನಾನು ನಿಮ್ಗೆ ಕೊಡುವಂಥ ಕರೆಯಲು ಏನಂತ ಹೇಳಿದ್ರೆ, ನಾವು ಶಿವಣ್ಣ ಅವರನ್ನ, ಉಪೇಂದ್ರ ಅವರನ್ನ ನಮ್ಮ ಬದುಕಿನುದ್ದಕ್ಕೂ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಸಿನಿಮಾ ಅವರನ್ನ ಇನ್ನಷ್ಟು ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ. ಜೊತೆಗೆ ಸೆಲೆಬ್ರೇಷನ್ ಮಾತ್ರ ಅಲ್ಲದೆ ಅದನ್ನು ಕೂಡ ಮೀರಿರುವಂಥ ಒಂದು ಅನುಭವವನ್ನು ಕಟ್ಕೊಡುವಂಥ ಹೊಸ ಪ್ರಪಂಚ 45. ಹಾಗಾಗಿ ಯಾವಾಗೆಲ್ಲ ಭಿನ್ನ ಮತ್ತು ಹೊಸ ಸಿನಿಮಾಗಳನ್ನು ನಾವು ಮಾಡಿದ್ದೀವಿ, ಆಗ ನೀವು ಸಪೋರ್ಟ್ ಮಾಡಿದ್ದೀರಾ. ಈ ಸತಿ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ನಂಬಿಕೆಯೊಂದಿಗೆ ಬನ್ನಿ ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು. ಉಪ್ಪಿ ಸರ್ ಬಗ್ಗೆ ಹೇಳಿ ಸರಿ. ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳು, ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಿದ್ರು, ಆ್ಯಂಡ್ ಈ ಸಿನಿಮಾದ ಬಗ್ಗೆ ಅವ್ರಿಗಿರುವಂಥ ಕನಸು, ಆಸೆ. ಉಪ್ಪಿ ಸರ್ ಅವರು ಫಸ್ಟ್ ಟೈಮ್ ಕತೆ ಕೇಳಿ 10 ಮಿನಿಟ್ಸಲ್ಲಿ ಅವ್ರು ಆ ರೂಮಿಂದ ಆಚೆ ಬರೋಷ್ಟರಲ್ಲಿ ಈ ಸೈಡ್ ಓಕೆ ಪ್ರೊಡ್ಯೂಸರ್ಗೆ ಹೇಳ್ಬಿಡಿ ಗುರುವೆ ಮಾಡ್ತೀನಿ ಅಂತ. ಅವತ್ತಿಂದನೇ ಹೈ ಎಕ್ಸೈಟ್ಮೆಂಟು. ಆ್ಯಂಡ್ ಅವ್ರ ಕಣ್ಣಲ್ಲಿ ಯಾವಾಗಲೂ ನಮ್ಮನ್ನು ನೋಡಿದಾಗ ಒಂದು ಮಮಕಾರ ಯಾವಾಗಲೂ ಇರುತ್ತೆ. ಯಾಕಂದರೆ ಹೀ ಈಸ್ ಅ ಡೈರೆಕ್ಟರ್, ಹಿ ನೋಸ್ ಎವ್ರಿಥಿಂಗ್. ಒಬ್ಬ ಏನೋ ಕನ್ಸ್ಯೂಮ್ ಮಾಡ್ತಾ ಇದ್ದಾಗ ಅವನ ತಲೆಯಲ್ಲಿ ಏನು ಹೋಗುತ್ತೆ ಅನ್ನೋದು ರೀಡ್ ಮಾಡೋಷ್ಟು ಇದಿರುತ್ತೆ. ಅಟ್ ದ ಸೇಮ್ ಟೈಮ್ ಒಬ್ಬ ಗುರು ಇರ್ತಾರೆ ಒಳಗಡೆ. ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಏನಾದರೂ ಆದರೆ ಆ್ಯಂಡ್ ಏನೇ ಹೇಳಿದ್ರು ಅವ್ರು ಹೇಳ್ತಾರೆ, ಗುರುವೇ ನಂಗೆ ಹಿಂಗೆ ಅನ್ನಿಸ್ತಿದೆ, ಬಟ್ ನೀನೇನು ಚೇಂಜ್ ಮಾಡ್ಕೊಂಬಿಡ, ಇನ್ನೋಸೆಂಟ್ ಹೋಗ್ಬಿಡುತ್ತೆ, ನಾನು ತುಂಬ ಏನೇನೋ ಅಂದ್ಬಿಡ್ತೀನಿ, ಸುಮ್ಮನೆ ಹೇಳೋದಂತೀನಿ, ಓಕೆ ಅಂದರೆ ನೋಡಿ ಅಂತ. ಆ ಥರ ತುಂಬ ಗೈಡ್ ಮಾಡಿದ್ದಾರೆ. ಬಟ್ ಕೆಲವು ಶಾರ್ಟ್ಸ್ ಎಲ್ಲ ಅವ್ರಿಗೂ ಇವಾಗ ಟ್ರೇಲರಲ್ಲಿ ಇದ್ದಿದ್ದು ಶಾರ್ಟು, ಆ ಹಾಲು ಇಟ್ಬಿಟ್ಟು ಲಿಕ್ ಮಾಡಬೇಕು, ಹೆಂಗೆ ಹೇಳೋದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಗೆ? ಏನು ಹೇಳಿ ನಾನು ಎಲ್ಲ ಇಟ್ಟು ರೆಡಿ ಮಾಡಿದ್ದೆ, ಬಂದರು ಕಾಸ್ಟ್ಯೂಮ್ ಹಾಕೊಂಡು, ನಾನು ನಾಯ್ತು ಸರ್ ಹಿಂಗೆ ಮಾಡ್ಬೇಕು ಸರ್ ಅಂತ. ಏನು ಗುರು ಅಂದರು. ಸರಿ ಹಾಲಿದೆ ಸರ್, ನೀವೊಂದು ಕೆಲಸ ಮಾಡಿ, ಆ ಹಾಲು ನಿಮಗೆ ಲಿಕ್ ಮಾಡೋಕ್ಕೆ ಕಷ್ಟ ಆದರೆ ಸುಮ್ಮನೆ ನಾಲ್ಗೆಲ್ಲಿ ಹಿಂಗೆ ಅನ್ನಿ ಸರ್, ಪರವಾಗಿಲ್ಲ,
ನಾಲ್ಗೆ ಹಿಂಗಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ, ಇಲ್ಲ ಐ ಹ್ಯಾವ್ ಟು ಡ್ರಿಂಕ್ ಇಟ್, ಇಲ್ಲಾಂದರೆ ಕ್ಯಾರೆಟ್ ವರ್ಕ್ ಆಗಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಆ ಶಾರ್ಟ್ ಒಂದು 4-5 ಸತಿ ಸರ್ ಆ ಮಿಲ್ಕ್ನ ಅದೇ ರೀತಿ ನಾಲ್ಗೆನಲ್ಲಿ ಹಿ ಡಿಡ್ ಇಟ್. ಇದೆಲ್ಲ ನಾವು ಏನು ಹೇಳೋಣ, ಅವ್ರದ್ದು ಇಟ್ಸ್ ವೆರಿ ಟಫ್ ಟು ಡೂ. ಆದಮೇಲೆ ಅಲ್ಲಿ ನಾಯಿ ಜೊತೆ ಉಸಿರಾಡಬೇಕು, ಫಸ್ಟ್ ಟೀಸರಲ್ಲಿ ಬಿಟ್ಟಿದ್ವಲ್ಲ, ಅದೆಲ್ಲನೂ ತುಂಬ ನನಗೆ ಚಾಲೆಂಜಿಂಗ್ ಆಗಿತ್ತು ಅವ್ರಿಗೆ ಹೇಳೋಕ್ಕೆ. ಬಟ್ ತುಂಬ ಈಸಿಯಾಗಿ ಮಾಡಿ ಎಂಜಾಯ್ ಮಾಡಿದ್ರು ಅವರು. ಸರ್ ಒಂದೇ ದಿನ ಮಾರ್ಕು ರಿಲೀಸ್ ಆಗ್ತಾ ಇದೆ ಅಂಡ್ 45 ಕೂಡ ರಿಲೀಸ್ ಆಗ್ತಾ ಇದೆ. ನೀವು ಅವತ್ತಿಂದ ಇವತ್ತು ಕೂಡ ಹೇಳಿದ ಒಂದೇ ಮಾತು, ಅದು ನಮ್ಮ ಸಿನಿಮಾನೇ ಅಂತ. ಅವರು ಕೂಡ ಈ 45 ಕೂಡ ನಮ್ಮ ಸಿನಿಮಾನೇ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಡೆಫಿನೆಟ್ಲಿ ಮೇಡಮ್. ಮೊದಲನೇದಾಗಿ ಸುದೀಪ್ ಸರ್ ಎಲ್ಲ ಕಡೆ ನಮ್ಮ ಹೆಸರು ಹೇಳ್ತಾ ಇದ್ದಾರೆ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮೆಸೇಜು ಕೂಡ ಮಾಡಿದ್ದೀನಿ, ಇಟ್ ಮೀನ್ಸ್ ಅ ಲಾಟ್ ಸರ್, ತುಂಬ ಧನ್ಯವಾದಗಳು ಅಂತ. ಮೊದಲನೇ ದಿನದಿಂದ ಭಾಳ ಸಪೋರ್ಟ್ ಮಾಡಿದ್ದಾರೆ ಸುದೀಪ್ ಸರ್. ಸೊ ನಮ್ಮ ತಂಡದಿಂದ ಶಿವಣ್ಣ ಅವರಾಗಲಿ, ಉಪ್ಪಿ ಸರ್ ಆಗಲಿ, ರಾಜ್ ಸರ್ ಆಗಲಿ, ಪ್ರತಿಯೊಬ್ಬರೂ ಆ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ಪ್ರೊಡ್ಯೂಸರಿಂದ. ಆ್ಯಂಡ್ ಚೆನ್ನಾಗಿ ಆಗೇ ಆಗುತ್ತೆ. ಸುದೀಪ್ ಸರ್ ಈಸ್ ಅನ್ ಅಮೇಝಿಂಗ್ ಟೆಕ್ನಿಷಿಯನ್. ಬಟ್ ಇದು ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಲೈಕ್ ಇಟ್ ಈಸ್ ಆಲ್ ಒನ್ ಫ್ಯಾಮಿಲಿ ಆ್ಯಂಡ್ ಇಟ್ ಈಸ್ ಅ ಸೆಲೆಬ್ರೇಷನ್, ಇಟ್ಸ್ ನಾಟ್ ಅ ಕಾಂಪಿಟೇಷನ್. ನನಗೆ ಅನ್ಸೋದಂಗೆ ಈ ಥರ ಸೆಲೆಬ್ರೇಷನ್ ಆಗಿ ತುಂಬ ನಾನು ನೋಡಿಲ್ಲ. ಎರಡು ಈ ಥರ ಎಲ್ಲ ಹಬ್ಬ ಥರ ಇದೆ. ಡಿಸೆಂಬರ್ ಇಸ್ ಲೈಕ್ ಒಂದು ಫೆಸ್ಟಿವಲ್. 25th ಬರ್ತಾ ಇದೆ ಅಂದರೆ ಎಲ್ಲರೂ ಇದರಲ್ಲೂ ಒಂದು ಖುಷಿ, ಒಂದು ಕಳೆ ಕಾಣ್ತಿದೆ. ವಿ ಆರ್ ವೆರಿ ಹ್ಯಾಪಿ. ಸಮಸ್ಯೆಗಳಾಗಲ್ಲ ಸರ್, ಈಗ ಥಿಯೇಟರ್ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಈಗ ಇಲ್ಲ ಹಂಚ್ಕೋಬಹುದು, ಏನು ಸಮಸ್ಯೆ ಇಲ್ಲ, ಅವ್ರಿಗೆ ಸಿಕ್ಕೋ ಥಿಯೇಟರ್, ನಮ್ಗೆ ಸಿಕ್ಕೋ ಥಿಯೇಟರ್, ನಾವು ಹಂಚ್ಕೋತೀವಿ ಅಂತಲೂ ಕೂಡ ಹೇಳ್ತಾರೆ. ಸಮಸ್ಯೆ ಖಂಡಿತ ಇಲ್ವಾ ಸರ್ ಏನು ಅಂತ? ಮೇಡಮ್ ನನಗೆ ಡಿಸ್ಟ್ರಿಬ್ಯೂಷನ್ ಕಡೆ ತುಂಬ ಕಮ್ಮಿ ನಾಲೆಜ್ ಇದೆ. ಬಟ್ ನಾನು ಕೇಳ್ದಂಗೆ ಯಾರೂ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. KVN ಸುಪ್ರೀತ್ ಯಾರಿಗೆ ಕೇಳಿದ್ರು ಸರ್ ನಥಿಂಗ್ ಟು ವರಿ, ವಿ ಹ್ಯಾವ್ ಇನಫ್ ಅಂತ. ಆ್ಯಂಡ್ ಸುದೀಪ್ ಸರ್ ಕೂಡ ಇಂಟರ್ವ್ಯೂಗಳಲ್ಲಿ ಭಾಳ ಸತಿ ಹೇಳಿದ್ದಾರೆ, ಎಲ್ಲ ಥಿಯೇಟ್ರ್ ಒಂದೇ ಸಿನಿಮಾ ಹಾಕೋಕ್ಕಾಗತ್ತಾ, ವಿ ವಿಲ್ ಡಿವೈಡ್ ಇಟ್ ಅಂತ. ಇಟ್ಸ್ ಅ ವೆರಿ ಹೆಲ್ದಿ, ವೆರಿ ಗುಡ್ ಮೂವ್ ಫ್ರಮ್ ಬೋತ್ ದ ಟೀಮ್ಸ್. ಸೂಪರ್. ನೀವು ಹೇಳೋದಾದ್ರೆ ಸರ್ ಮಾರ್ಕ್ಗೆ ನಿಮ್ಮ ಕಡೆಯಿಂದ ವಿಶೇಷ? ಐ ಥಿಂಕ್ ಅದೇ ಆಗ ಹೇಳಿದೆ ನಾನು, ಅಂದರೆ ಕನ್ನಡ ಸಿನಿಮಾಗಳು ಥಿಯೇಟರಲ್ಲಿ ಜನಗಳನ್ನ ಮತ್ತೆ ಹಿಂದೆ ಕರ್ಕೊಂಬಂದ್ರೆ ಯಾವ ಸಿನಿಮಾ ಆದರೂ ಅದರ ನೇರ ಲಾಭ ನಮಗೆ ಸಿಗೋದು. ಈಗ ಕಾಂತಾರ ಆ ಕೆಲಸ ಮಾಡ್ತು, ನಮ್ಮ ಚಿತ್ರಮಂದಿರಗಳು ಉಳಿಬೇಕು. ಸೊ ಮಾರ್ಕ್ ಆ ಕೆಲಸ ಖಂಡಿತ ಮಾಡುತ್ತೆ. ಸೊ ಮಾರ್ಕ್ ಮಾಡಬೇಕಾದ್ರೆ ಇನ್ನೊಂದು ಕಡೆ 45 ಅದನ್ನು ಮಾಡುವಂತಹ ಎಬಿಲಿಟಿ ಎರಡೂ ಸಿನಿಮಾಗೆ ಇದ್ದಾಗ ಆಗ ಮತ್ತೆ ನಮ್ಮ ಜನಗಳು ಈಗ ಏನಾಗುತ್ತೆ, ಇಲ್ಲಾಂದ್ರೆ ಒಂದು ಸಿನಿಮಾ ಕಾಂಪಿಟೇಷನ್ ಆಗ್ತಾ ಇರುತ್ತೆ, ಒಂದು ಊರಲ್ಲಿ 2 ಥಿಯೇಟರ್ ಹಾಕಬೇಕಾಗುತ್ತೆ. ಈಗ 2 ಥಿಯೇಟ್ರಲ್ಲಿ ಒಂದು ಊರಲ್ಲಿ 2 ಥಿಯೇಟರ್ ಇದ್ರೆ ಎರಡೂ ಕಡೆ ಪ್ಲೇ ಆಗ. ತೀರ್ಥಹಳ್ಳಿ ಅಂತ ಊರಲ್ಲೂ ಕೂಡ 2 ಥಿಯೇಟರ್ ಇದೆ. ಸೊ 2 ಥಿಯೇಟರ್ ಅದು ಪ್ಲೇ ಆದಾಗ, 2 ಒಳ್ಳೆ ಸಿನಿಮಾಗಳಾಗಿದ್ದಾಗ ಜನಗಳು ಬರ್ತಾರೆ. ಆಗ ನಮ್ಮ ಇಂಡಸ್ಟ್ರಿಗೆ ಒಂದು ಫಾಸ್ಟ್ ಆಗಿ ಒಂದು ಎಕನಾಮಿಕ್ ಬೂಸ್ಟ್ ಸಿಗುತ್ತೆ. ಐ ಥಿಂಕ್ ಸಿನಿಮಾಗಳ ಗುಣಮಟ್ಟವನ್ನ ಆಡಿಯನ್ಸ್ ಎಳಿತಾರೆ. ಐ ಥಿಂಕ್ 2 ಸಿನಿಮಾಗಳು ಚೆನ್ನಾಗಿದ್ದಾಗ 2 ಸಿನಿಮಾಗಳು ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಉದಾಹರಣೆ ದುನಿಯಾ ಮತ್ತೆ ಮುಂಗಾರು ಮಳೆ. ಒಂದು ಸ್ವಲ್ಪ ಗ್ಯಾಪ್ ಇತ್ತು, ಬಟ್ ಆಮೇಲೆ 2 ಕೂಡ ಒಟ್ಟೊಟ್ಟಿಗೆ ಚೆನ್ನಾಗಿ ನಡೀತಾ ಇತ್ತು. ಸೊ ಅದು ಮತ್ತೊಂದ್ಸಲ ಆದ್ರೆ ದಟ್ ವಿಲ್ ಬಿ ಎ ಸೆಲೆಬ್ರೇಷನ್. ಸೂಪರ್ ಸರ್. ನಿಮ್ಮ ಕಡೆಯಿಂದ ಕರೆದು ಬಿಡಿ ಸರ್. ನಿಮ್ಮ ಹಾಡುಗಳನ್ನ, ನಿಮ್ಮ ಸಂಗೀತ ನಿರ್ದೇಶನದ ಹಾಡುಗಳನ್ನ ಪ್ರತಿಯೊಂದನ್ನು ಕೂಡ ಜನ ಸಂಭ್ರಮಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ. ನಮ್ಮ ಹಾಡುಗಳು ಅಂತ ಮೆರೆಸಿದ್ದಾರೆ ಸರ್. 100% ಈ ಸಿನಿಮಾನು ಕೂಡ ಅದೇ ರೀತಿ ಮೆರೆಸಿ ಸಂಭ್ರಮಿಸ್ತಾರೆ ಅನ್ನೋ ಒಂದು ಭರವಸೆ ಖಂಡಿತವಾಗಿ ನಮಗೆ ಇದೆ. ನೀವು ಜನರನ್ನ ಪ್ರೀತಿಯಿಂದ ಕರೆದು ಬಿಡಿ ಸರ್, ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ. ಡೆಫಿನೆಟ್ಲಿ ರಾಜ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದರು ಇದ್ರ ಬಗ್ಗೆ. ಖಂಡಿತವಲ್ಲೂ ಸಿನಿಮಾಗೆ ಬನ್ನಿ. ತುಂಬ ಹಾನೆಸ್ಟ್ ಅಪ್ರೋಚ್ ನಮ್ಮ ತಂಡದ್ದು. ಆ ಹಾನೆಸ್ಟಿಗೋಸ್ಕರನಾದರೂ ನೀವು ಬಂದು ನಮಗೆ ಆಶೀರ್ವಾದ ಮಾಡಿ. ಈ ಥರ ಹಾನೆಸ್ಟ್ ತಂಡಗಳು ಇನ್ನಷ್ಟು ಬೆಳೆಯುತ್ತೆ. ಆ್ಯಂಡ್ ನೀವು ಬಂದು ನೋಡಿದ್ರೆ ಯು ವಿಲ್ ಸಿ ಅ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಯು ವಿಲ್ ರಿಯಲಿ ಲೈಕ್ ಇಟ್. ರಾಜ್ ಸರ್ ಹೇಳಿದಂಗೆ ಒಂದೆಲ್ಲ ಪ್ರತಿ ಹೊಸ ಎಕ್ಸ್ಪೆರಿಮೆಂಟ್ ಬಂದಾಗ ಕೈ ಹಿಡಿದು ನಡೆಸಿದ್ದೀರಾ, ಇದನ್ನು ನೀವು ನಡೆಸ್ಕೊಡಿ ಅಂತ ಕೇಳ್ಕೊತೀನಿ. ಎಸ್ ಸರ್. ಡೇ 1ಇಂದನೂ ನಾನು ಹೇಳ್ಕೊಂಬಂದಿದ್ದೀನಿ ಸರ್. ನಿಮ್ಮ ಹತ್ರ ಪ್ರತಿ ಸಲ ಚಿಟ್ ಚಾಟ್ ಮಾಡೋವಾಗಲಿ ಅಥವಾ ಇಂಟರ್ವ್ಯೂ ಮಾಡೋವಾಗಲಿ ಸರ್, ಇದು 100 ಅಲ್ಲ 200% ಹಿಸ್ಟ್ರಿಗೆ ಸೇರುತ್ತೆ ಸರ್. ನಾನು ಬರವಣಿಗೆಯಲ್ಲೂ ಕೂಡ ಇದು ಹಿಸ್ಟ್ರಿಯ ಪುಟ ಸೇರುವಂತಹ ಸಿನಿಮಾ ಅಂತಾನೆ ಬರ್ಕೊಂಡು ಬಂದಿದ್ದೀನಿ. ಅದು ಹಂಗೇ ಆಗಲಿ ಅನ್ನೋ ಆಸೆ ನಮ್ಮದು ಕೂಡ ಸರ್. ಇಬ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, 45 ಸಿನಿಮಾ ಇದೆ ಡಿಸೆಂಬರ್ 25ಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗುತ್ತೆ. ಇಡೀ ಚಿತ್ರರಂಗವೇ ತಿರುಗಿ ನೋಡುವಂತಹ ಸಿನಿಮಾ ಆಗುತ್ತೆ. ಹೊಸ ಮೈಲುಗಲ್ಲು ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಆಗಬೇಕು ಅನ್ನೋದು ನಮ್ಮ ಆಸೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.